ಹೀರೋಯಿನ್ಸ್ ಎಲ್ಲ ಏನಪ್ಪ ಬಿಡಿ ಶಿವನ ಬಿಚ್ಚ ಎಲ್ಲರೂ ಬಿಚ್ಚ ನೀವು ಹೀರೋಯಿನ್ ಚಪ್ಪಲ್ ಬಿಚ್ಚೋದು ಕಷ್ಟ ಆಗುತ್ತೆ, ಬಿಚ್ಚಬೇಕು. ದೀಪ ಹಚ್ತೀರಾ, ಚಪ್ಪಲ್ ಬಿಚ್ಚಬಾರ್ದಾ? ಓ ಸರಿಯಾಗಿ ಅವ್ರ ಪ್ರೊಫೈಲ್ ತರಿಸ್ಕೊಂಬಿಡಿ ನೀವು. ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ ಮೇಡಮ್, ಮೇಡಮ್, ಮೇಡಮ್ ಬನ್ನಿ, ಬನ್ನಿ. ಸ್ವಲ್ಪ ಹಿಂದೆ ಬನ್ನಿ, ಕಾಣ್ತಾ ಇಲ್ಲ ಅವರು. ಅವತ್ತು ಒಬ್ಬೊಬ್ಬರೇ ಆಗಿ ಒಬ್ಬರು ಆದ್ಮೇಲೆ ಇನ್ನೊಬ್ರು ಕೊಡಿ ಅಂತ. ಧರ್ಮ ಸುದೀಪ್ ಬನ್ನಿ, ಮುಂದೆ ಬನ್ನಿ, ಬೇಡ ಅಲ್ಲ ಬೇಗ ನಿಂತ್ಕೊಂಡ್ಬಿಡಿ ಸರ್ ಎಲ್ಲ. ಅವ್ರು ಕೊಡಿ, ಮೈಕ್ ಕೊಡಿ ಕಾಕ್ರೋಚ್ ಅವ್ರಿಗೆ. ನಾಗೇಂದ್ರ ಸರ್ ಅವರು ವೇದಿಕೆಗೆ ಬಂದಿದ್ರು, ತುಂಬಾ ಚೆನ್ನಾಗಿರ್ತಿತ್ತು. ಬನ್ನಿ ಸರ್, ಬನ್ನಿ ಬನ್ನಿ. ಓಕೆ ಸರ್. ಟೀಸರ್ ಅನ್ನ ಬಿಡುಗಡೆಗೊಳಿಸಬೇಕು. ಇಲ್ಲಿ ಇರತಕ್ಕಂಥ ಎಲ್ಲ ಸಿನಿಮಾ ಸ್ನೇಹಿತರಿಗೂ ನಿಮ್ಮ ಆಶೀರ್ವಾದಗಳು ತಿಳಿತೀನಿ. ಕಾರಣ ನಾನು ಹಿರಿಯ ಅಂತ ಕರೆದಿರಲಿ, ಖಂಡಿತ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದು 40 ವರ್ಷಗಳಾಯಿತು. ಸುಮಾರು 800 ಸಿನಿಮಾಗಳಿಗೆ ಪ್ರಚಾರಕರ್ತನ ಕೆಲಸ ಮಾಡಿದ್ದೀನಿ. ನಾನು ನನ್ನ ಈ ಎಕ್ಸ್ಪೀರಿಯನ್ಸ್ಗೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಕೈ ಹಿಡಿದಿದೆ. ಈಗಲೂ 38 ಚಿತ್ರಗಳ ಪ್ರಚಾರಕರ್ತನಾಗಿ ಕೆಲಸ ಮಾಡ್ತಿರೋದು ಆ ದೇವರು ಕೊಟ್ಟಂತ ಯಾಕಂದ್ರೆ ಇಲ್ಲಿ ನನ್ನ ಪರಿಚಯ ಸುಮಾರು ಜನಕ್ಕಿಲ್ಲ, ಹಾಗಾಗಿ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಈ ಪೀಠಿಗೆ ಯಾಕೆ ಆಗ್ತಾ ಇದ್ರೆ, ನಾನು ಈ ಚಿತ್ರದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಟೀಸರ್ನ ನಾನು ನೋಡಿದೆ. ನನ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ, ಡೈರೆಕ್ಟರ್ ಕರೆದೆ, ಡೈರೆಕ್ಟರ್ ಮನೆಗೆ ಬನ್ನಿ ಅನ್ಸುತ್ತೆ ಅಂತ ಕರೆದು ಹೇಳಿದೆ, ನೋಡಪ್ಪ ನಾನು ಇಷ್ಟು ಚಿತ್ರಗಳು ಕೆಲಸ ಮಾಡಿದ್ದೀನಿ, ನಮ್ಗೆ ಆ ಚಿತ್ರದ ಕೆಲವೊಂದು ತುಣುಕುಗಳು ಅಥವಾ ಒಂದು ಟ್ರೈಲರು, ಒಂದು ಸಾಂಗು, ಒಂದು ಟೀಸರು, ಮೇಕಿಂಗು ಎಲ್ಲ ನೋಡಿದಾಗ ಅದರ ಕ್ವಾಲಿಟಿ ಎಷ್ಟು ಮಟ್ಟಿಗಿರುತ್ತೆ, ಔಟ್ಪುಟ್ ಏನ್ ಬರುತ್ತೆ ಅನ್ನೋದು ನಮ್ಗೆ 75% ಗೊತ್ತಾಗೋಗುತ್ತೆ. ಈ ಚಿತ್ರ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದ್ರೆ ನನಗೆ, ಬಹುಶಃ ನಮ್ಮ ಕನ್ನಡ ಚಿತ್ರದ ಇನ್ನೊಂದು ಚಿತ್ರ ಕಂಪೇರ್ ಮಾಡಿದ್ರೆ KGF ಕಂಪೇರ್ ಮಾಡಿ ಇಷ್ಟಪಡ್ತೀನಿ. ಅಷ್ಟು ನೀಟಾಗಿ ಮಾಡಿದರೆ, ಅಷ್ಟು ನೈಜತೆ ಇದೆ. ಪ್ರತಿಯೊಬ್ಬರ ಅಭಿನಯ, ಧರ್ಮವರ್ಗ ಆಗಿರ್ಬೋದು, ಗುರುರಾಜ ಆಗಿರ್ಬೋದು, ಮತ್ತೆ ನಮ್ಮ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಡೈಲಾಗ್ ರೈಟರ್ ಆಗಿರ್ಬೋದು, ಎಲ್ಲರೂ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಸ್ಕ್ರೀನ್ ನಲ್ಲಿ ನೀವೇ ನೋಡ್ತಿರಾಗ ನಾಗೇಂದ್ರ ಹೇಳಿದ ಮಾತು ನಿಜ ಅನ್ನೋ ಮನೋಭಾವ ನಿಮ್ಗೆಲ್ಲರಿಗೂ ಖಂಡಿತ ಬರುತ್ತೆ. ಬರೀ ಒಂದು ಟೀಸರ್ ಅಲ್ಲಿ ಈ ಚಿತ್ರದ ಭವಿಷ್ಯ ನಿಮ್ಮೆಲ್ಲರಿಗೂ ಅರ್ಥ ಆಗ್ತಿರೋದಾದ್ರೆ, ಇನ್ನು ಸಿನಿಮಾ ತುಂಬಾ ಬಾಕಿ ಇದೆ. ಆ ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿರಬಹುದು ಅನ್ನೋದು ಕಲ್ಪನೆ ನಿಮ್ಗೆಲ್ಲರಿಗೂ ಬಂದೇ ಬರುತ್ತೆ. ಈ ಚಿತ್ರ ಇವತ್ತು ನಾನು ಹೇಳ್ತೀನಿ, ಸರಿಯಾಗಿ ಮನೆ ಮುಟ್ಟೋ ಹಾಗೆ, ಮನ ಮುಟ್ಟೋ ಹಾಗೆ ನಾವು ಪ್ರಚಾರವನ್ನ ಮಾಡಿದರೆ ಕನ್ನಡ ಚಿತ್ರರಂಗದಲ್ಲಿ 1925 ಈಗ 2025 ಇಸ್ವಿಯಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತೆ. ಇವತ್ತು ನಾನು ವೇದಿಕೆ ನಿಂತ್ಕೊಂಡು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಅವರು ಒತ್ತು ಕೊಟ್ಟಿರೋದು ನೈಜತೆಗೆ. ಯಾವತ್ತು ಮನುಷ್ಯ ನೈಜತೆಗೆ ಒತ್ತು ಕೊಟ್ಟು ಯಾರು ಸಿನಿಮಾ ಮಾಡ್ತಾರೋ ಯಾವತ್ತೂ ಸೋತಿಲ್ಲ. ಇಲ್ಲಿ ಅನಿರೀಕ್ಷಿತವಾಗಿ ಯಾರೋ ಬರೋದು, ಏನೋ ಆಗೋದು, ಎಲ್ಲೋ ಹೋಗೋದು, ಇನ್ನೋ ಸಬ್ಜೆಕ್ಟ್ಗಳು ಮಾಮೂಲಿ ಸಾಕ. ನಾನು ಹೇಳ್ತಾರದು ಒಂದು ವಿಚಾರವನ್ನು ತಗೊಂಡಾಗ ಇದು ಎಲ್ಲೋ ನೋಡಿದ್ದೀನಿ ಅನ್ನೋ ಮನೋಭಾವ ಬರೋದು, ಬಹಳ ವಿಶೇಷವಾಗಿದೆ ಅನ್ನೋ ಮನೋಭಾವ ಬರಬೇಕು. ಆ ವಿಶೇಷತೆ ನನಗೆ ಕಾಣಿಸ್ತು ಈ ಚಿತ್ರದಲ್ಲಿ. ಹಾಗಾಗಿ ನನಗಂತೂ ತುಂಬಾ ಖುಷಿಯಾಗಿದೆ. ನೀವು ಈಗ ನೋಡ್ತೀರಾ, ಚಪ್ಪಾಳೆ 1-2 ಸತಿ ತಟ್ಟಿ ಅಂತ ಹೇಳ್ತಾ
ಸೊ ನಾನು ಟೀಸರ್ ಲಾಂಚ್ ಮಾಡ್ತಾ ಇದ್ದೀನಿ. ಅಮರಾವತಿ ಪೊಲೀಸ್ ಸ್ಟೇಷನ್ ಟೀಸರ್ ಲಾಂಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದ್ದೇನೆ ಅಂದ್ರೆ ತುಂಬಾ ಜನ ಮಾತಾಡ್ತಾರೆ, ನನ್ನ ಫ್ರೆಂಡ್ಸ್ ತುಂಬಾ ಕಾಯ್ತಿದ್ದಾರೆ ನಾನು ಹಿಂಗ್ ಮಾತಾಡ್ತೀನಿ ಇಲ್ಲ ಮಾತಾಡಲ್ಲ ಅಂತ ವೇಟ್ ಮಾಡ್ತಿದ್ದಾರೆ. ಬಟ್ ಮಾಧ್ಯಮದವರಿಗೆ ನಮಸ್ತೆ ಸರ್, ಸೋಷಿಯಲ್ ಮೀಡಿಯಾದವ್ರು ಇದ್ದೀರಾ, ಎಲ್ಲರಿಗೂ ನಮಸ್ತೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ತೆ ಹೇಳ್ತಾ, ಮೊದಲನೇದಾಗಿ PR ನಾಗೇಂದ್ರ ಸರ್ ಅವರಿಗೆ ದೊಡ್ಡ ನಮಸ್ತೆ ಹೇಳ್ತಿದ್ದೀನಿ. ಯಾಕೆಂದ್ರೆ ಇಲ್ಲಿ ಏನ್ ಎಲ್ಲ ಸೇರಿದೀವಿ, ಫಸ್ಟ್ ನಾವು ಹೆಂಗೆ ಅಂದ್ರೆ ಇಲ್ಲಿ ಎಲ್ಲ ಸೇರಿದ್ದು ಅವರಿಂದಾನೆ. ಬಟ್ ಅವ್ರಿಗೆ ಒಂದು ದೊಡ್ಡ ನಮಸ್ತೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಸೋಷಿಯಲ್ ಮೀಡಿಯಾದವರಿಗೆ ನಮಸ್ತೆ. ಬಟ್ ಇದೇ ಮೊದಲನೇ ವೇದಿಕೆ ಆಗಿರೋದ್ರಿಂದ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತಾವೇನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ? ಏನ್ ಸರ್? ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಿ? ಏನ್ ಬಿಸ್ನೆಸ್ ಏನ್ ತಮ್ದು? ಸರ್ ಬಿಸ್ನೆಸ್ ಅಂದ್ರೆ ನಾವು ರೈತರು ಸರ್. ರೈತರು. ಈ ಸಿನಿಮಾ ಮಾಡ್ಬೇಕು ಅನ್ಸಿದ್ದು ಯಾಕೆ ತಮ್ಗೆ? ಸರ್ ಮಾಡ್ಬೇಕು ಅಂತಿದ್ರೆ ನನಗೆ ಡೈರೆಕ್ಟ್ರು ಅವರಮ್ಮ ಭಾಗ್ಯಮ್ಮ ಅವರು ಮತ್ತೆ ನಮ್ಮ ಪುನೀತ್ ಅವರೇ ಸರ್. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಮೊದಲನೇ ಕಾರಣನೇ ಅವರು, ಅದಕ್ಕೊಂದು ಖುಷಿ. ಬಟ್ ಅದನ್ನ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ವೇದಿಕೆಗಳು ಇದೆ ಸರ್, ನಾನು ಹೇಳ್ತೀನಿ. ಬಟ್ ಇವಾಗ ಬೇಡ ಸರ್, ಇವಾಗ ಏನಕ್ಕೆ ಬೇಡ ಅನ್ನೋದು ನನ್ನ ಮನಸ್ಸಲ್ಲಿದೆ, ಇವಾಗ ಬೇಡ. ಬಟ್ ನೆಕ್ಸ್ಟ್ ವೇದಿಕೆಗಳು ಇದಾವೆ ಸರ್, ಅವಾಗ ಅವ್ರ ಬಗ್ಗೆ ಹೇಳೋ ಅಂತದಿದೆ, ಹೇಳ್ತೀನಿ ಸರ್. ಇವಾಗ ಬೇಡ ಸರ್. ಓಕೆ. ನೀವೇನ್ ಆಕ್ಟ್ ಮಾಡಿದ್ರಿ ಇದರಲ್ಲಿ? ಏನ್ ಸರ್? ನೀವು ಆಕ್ಟ್ ಮಾಡಿದಿರಾ? ಇಲ್ಲ ಸರ್, ಆಕ್ಟ್ ಏನ್ ಮಾಡಿಲ್ಲ ಸರ್. ಇದು ನನ್ನ ಮೊದಲನೇ ಸಿನಿಮಾ ಸರ್. ಬಟ್ ಹೆಂಗೆ ಅಂದ್ರೆ ಈ ಪುನೀತ್ ಅವರು ನಮ್ಮ ಬ್ರದರ್ ಗಿಂತ ಹೆಚ್ಚಾಗಿದ್ರು. ಅವ್ರ ಈ ತರ ಅಂದ್ರೆ ಏನೋ ಒಂದು ಪರ್ಸನಲ್ ವಿಷಯಕ್ಕೆ ನಿಲ್ತೋಗಿತ್ತು ಸಿನಿಮಾ. ಬಂದು ಹಿಂಗಿದೆ ಅಣ್ಣ ಅಂತ ಅನ್ನೋ ಹೊತ್ತಿಗೆ ಬಟ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಪುನೀತ್ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಣ್ಣ. ಅವ್ರಿಗಿಂತ ಹೆಚ್ಚಾಗಿ ಅವ್ರ ಅಮ್ಮ ಭಾಗ್ಯಮ್ಮ ಅವ್ರಿಗೆ ಇಲ್ಲಿದ್ದೀನಿ ಅಂದ್ರೆ ಫಸ್ಟ್ ಕಾರಣನೇ ಅವರು. ಅವ್ರಿಗೂ ದೊಡ್ಡ ಥ್ಯಾಂಕ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಫ್ಯಾಮಿಲಿ ಅವ್ರು ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಎಲ್ಲ ಇಲ್ಲಿ ಕುತ್ಕೊಂಡು ನೆಗಾಡ್ತಿದ್ದಾರೆ. ಯಾಕೆಂದ್ರೆ ನಾನು ಮಾತನೇ ಆಡಲ್ಲ ಮನೇಲಿ. ಬಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಒಳ್ಳೆ ವೇದಿಕೆ. ಸಿನಿಮಾ ಇಷ್ಟ ಆಯ್ತಾ ನಿಮ್ಗೆ? ಸಿನಿಮಾ ಇಷ್ಟ ಆಯ್ತಾ? ಸಿನಿಮಾ ಅಂದ್ರೆ ಈಗ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಹೇಳ್ತಿಲ್ಲ ಸರ್, ನಿಮ್ಮಿಂದ ಎಲ್ಲ ಒಬ್ಬರು ಬಂದು ಹೇಳ್ತಿದ್ದೀನಿ. ಬಟ್ ನೋಡೋದು ಈಸಿ ಸರ್, 100 ಅಲ್ಲ 200 ರೂಪಾಯಿ ಕೊಟ್ಟು ನೋಡೋದು ಈಸಿ. ಬಟ್ ಮಾಡೋದಿದೆಯಲ್ಲ ಸರ್, ಅವ್ರ ಶ್ರಮ ಅವ್ರಿಗೆ ಅಷ್ಟೇ ಗೊತ್ತು ಸರ್. ಅದಂತೂ ಗೊತ್ತು ಸರ್, ಅದಂತೂ ಹೇಳಿದ್ರೆ ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಸರ್. ಈಗ ಒಬ್ಬ ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟರ್ ಅಂದ್ರೆ ಅವ್ರ ಪರ್ಸನಲ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ. ಹೆಂಗೆ ಅಂದ್ರೆ ಒಬ್ರು ಪ್ರೊಡ್ಯೂಸರ್ ಒಬ್ರು ಬೆಂಕಿ ಡೈರೆಕ್ಟರ್ ಅಂತಲೇ ಹೆಸರಾಗಿದ್ದಾರೆ ಅವ್ರು ನಮ್ಮ ಫಿಲ್ಮ್ ಅಲ್ಲಿ. ಓಕೆ, ಅದನ್ನು ಬಟ್ ನಮ್ ಬಾಂಡಿಂಗ್ ಅಂತೂ ಚೆನ್ನಾಗಿದೆ ಸರ್, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಒಬ್ಬ ಏನೇ ಆದ್ರೂ ಸರ್ ಒಂದು ಬಾಂಡಿಂಗ್ ಚೆನ್ನಾಗಿರ್ಬೇಕು, ಅದಂತೂ ಹೇಳಕ್ ಇಷ್ಟಪಡ್ತೀನಿ. ಅದೇನೋ ಎತ್ತಿ ಏರಿಗಳಿತ್ತು ಪಣ ನೀರಿಗಳಿತ್ತು ಅನ್ನೋ ತರ ಆದ್ರೆ ಯಾರು ಮುಂದೆ ಬರಕ್ ಆಗಲ್ಲ ಸರ್, ಅದಂತೂ ನಿಜ. ಬಟ್ ನಾನು ಏರಿಗಳಿದ್ರು ಬರ್ತಾರೆ, ನಾನು ನೀರಿಗಳಿದ್ರು ಅವ್ರು ಬರ್ತಾರೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಿದೀವಿ, ಚೆನ್ನಾಗಿ ಆಗ್ತಾ ಇದೆ. ನೆಕ್ಸ್ಟ್ ಫಿಲ್ಮ್ ಬಂದಾಗ ನೀವೇ ಹೇಳ್ತೀರಾ ಇದು ಯಾವ ವೇದಿಕೆ ಏನು ಎಲ್ಲ ಗೊತ್ತಾಗುತ್ತೆ ಸರ್. ಬಟ್ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಆರ್ಯಣ್ಣ ಒಳ್ಳೆ ಡೈಲಾಗ್ ಕೇಳಿದ್ರಿ, ಎಲ್ಲರೂ ತುಂಬಾ ಇಷ್ಟಪಟ್ಟು. ಬಟ್ ಒಂದು ಡೈಲಾಗ್ ರೈಟರ್ ಅಂತ ಏನಿಲ್ಲ ಅಣ್ಣ, ಏನಿಲ್ಲ. ಬಟ್ ಬಹಳ ಪ್ರೀತಿಯಿಂದ ನಮ್ಮ ಜೊತೆನೆ ಇದ್ದು ನಮಗೆ ಹೆಲ್ಪ್ ಮಾಡ್ತಾ ನಮ್ಮ ಜೊತೆನೆ ತುಂಬಾ ಚೆನ್ನಾಗಿದ್ದಾರೆ. ಥ್ಯಾಂಕ್ಸ್. ನಮ್ಮ DOP ಗೌತಮ್ ಅವರು ಸರ್, ಏನ್ ಸರ್ ಇದು DOP ಗೌತಮ್ ಅವರು ಬಹಳ ಸಪೋರ್ಟ್ ಆಗಿದ್ದು ಎಲ್ಲ ತುಂಬಾ ಒಳ್ಳೆ ಟೀಮ್ ತರ ಇದ್ದಾರೆ. ನೆಕ್ಸ್ಟ್ ನಮ್ಮ ಯೂನಿಟ್ ಪ್ರಕಾಶನ್ ಅವ್ರ ಜೊತೆ ನಾವು ಮಾತಾಡ್ಬೇಕು ಸರ್. ಎಲ್ಲಿದ್ದೀರಾ ಸರ್? ಸರ್ ನಿಮ್ ಸಪೋರ್ಟ್ ಬಹಳ ಇದೆ ಸರ್, ತುಂಬಾ ಸ್ಪಂದಿಸ್ತಾರೆ ನಮಗೋಸ್ಕರ. ಥ್ಯಾಂಕ್ ಯು ಸರ್. ಅದಾದ್ಮೇಲೆ ನೆಕ್ಸ್ಟ್ ನಮ್ ಧರ್ಮಕೀರ್ತಿದಾಸ್ ಸರ್ ಜೊತೆ ಸರ್ ಅಂದ್ರೆ ತುಂಬಾ ಹೆಂಗೆ ಅಂದ್ರೆ ಒಂದು ಹೀರೋ ಅನ್ನೋ ತರ ಇಲ್ಲ, ತುಂಬಾ ಒಂದು ಕ್ಲೋಸ್ ಫ್ರೆಂಡ್ ತರ ಇದ್ದೀರಾ. ಬಟ್ ಒಂದ್ ಹೆಂಗೆ ಒಂದು ಕ್ಯಾರವನ್ ಇಲ್ದಾನೆ ನಮ್ ಜೊತೆ ಜರ್ನಿ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ಅನುಭವ ಕ್ಯಾರವನ್
ಸರ್ ನಮ್ಗೆ ಯಾರೋ ಒಂದು ಬೇಕು ಅಂದ್ರೂ ನಾವು ಅರೇಂಜ್ ಮಾಡ್ಬೋದಾಗಿತ್ತು, ಬಟ್ ನಮ್ಗೆ ಆ ಟೈಮ್ ಇರ್ಲಿಲ್ಲ ಅಲ್ಲಿ. ಬಟ್ ಆದ್ರೂ ನಮ್ ತರನೇ ಇದ್ದು ಒಂದು ಹೀರೋ ಅನ್ನೋ ತರ ಒಂದು ಭಾವನೆ ಬರ್ತಾರೆ ನಮ್ ಜೊತೆ ಜರ್ನಿ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ನಮ್ ಹೀರೋಯಿನ್ ಮೇಡಮ್ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಮೇಡಮ್. ಬಟ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಬಟ್ ಇತ್ತೀಚೆಗೆ ಬಂದಿರೋದ್ರಿಂದ ನಾವು ಓಕೆ. ಮತ್ತೆ ನಮ್ಮ ಭಜರಂಗಿ ಪ್ರಸನ್ನ ಸರ್ ಅವ್ರು ಎಲ್ಲೋ ಇದ್ದಾರೆ, ಬಟ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ನಾವೇನು ದೊಡ್ಡವರಲ್ಲ. ಬಟ್ ಥ್ಯಾಂಕ್ ಯು ಸರ್. ಅಂದ್ರೆ ನೆಕ್ಸ್ಟ್ ವೇದಿಕೆ ಸಿಗ್ತಾ ಮಾತಾಡ್ತೀನಿ. ಬಟ್ ತುಂಬಾನೇ ಅಂದ್ರೆ ಒಂದು ಫ್ರೆಂಡ್ ತರ, ಬಟ್ ಏನು ಅಂದ್ರೆ ಇನ್ನೂ ಒಂದು ಒಳ್ಳೆ ಹೆಸರು ಮಾಡಿ ಸರ್, ಅದ್ರ ಬಗ್ಗೆ ಓಕೆ ಸರ್. ಸರ್ ಮುತ್ತು ಸರ್, ಇಲ್ಲಿ ಒಂದು ವಿಡಿಯೋ ಸರ್ ಆಲ್ಮೋಸ್ಟ್ ನನ್ನ ಮನಸ್ಸಲ್ಲಿ ಇರೋದು ಮುತ್ತು ಸರ್ ಅಷ್ಟೇ ಎಲೆಕ್ಟ್ ಆಗ್ತಾರೆ ಅನ್ನೋ ತರ ಇದೆ. ಮುತ್ತು ಸರ್ ಒಳ್ಳೆದಾಗಲಿ ಸರ್, ಒಳ್ಳೊಳ್ಳೆ ಫಿಲ್ಮ್ ಸಿಗ್ಲಿ. ಇದು ಬಿಟ್ರೆ ನಮ್ ಕಾಕಾ ಸುದ್ದಿ ಸರ್ ಎಲ್ಲೂ ಕಾಣ್ತಾನೆ ಇಲ್ಲ. ಓಕೆ. ಈ ನಾನು ತುಂಬಾ ಮಾಧ್ಯಮದಲ್ಲಿ ನೋಡಿದೀನಿ ಸರ್, ತುಂಬಾ ಕಾಲ ಹೇಳ್ತಿರ್ತಾರೆ ನಿಮ್ಮನ್ನ. ಕಾಕ್ರೋಚ್ ಸುದೀಶ್ ಸರ್ ಮಾತು ಅಂತ ಅಂದ್ರೆ ವೇಟ್ ಮಾಡ್ತಿರ್ತಾರೆ. ಇಂಥ ಒಂದು ಒಳ್ಳೊಳ್ಳೆ ವೇದಿಕೆಗಳು ನಿಮ್ಗೆ ಸಿಗ್ಲಿ, ಇನ್ನೂ ತುಂಬಾ ಹೆಸರು ಮಾಡಿ, ತುಂಬಾ ಒಳ್ಳೇದಾಗ್ಲಿ ಅನ್ನೋ ತರ ಕೇಳ್ಕೊಂತೀನಿ ಸರ್. ಇದ್ದು ನಮ್ಮ ಫ್ಯಾಮಿಲಿಗಳಿದ್ದಾರೆ, ಅವರು ತುಂಬಾ ಟೈಮ್ಸ್. ನಮ್ಮ ಫ್ರೆಂಡ್ಸು ಬಹಳ ನಮ್ಮ ಬಗ್ಗೆ ಹೆಂಗೆ ಅಂದ್ರೆ ನಮ್ಮ ಜೊತೆನೆ, ಅವ್ರ ಮನೆ ಕೆಲಸನೇ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಬಿಟ್ಬಿಟ್ಟು ನಮ್ಮ ಜೊತೆನೇ ಇದ್ದಾರೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅದಾದ್ಮೇಲೆ ಸದ್ಯಕ್ಕೆ ಯಾರನ್ನ ಮಾಡ್ತಿದ್ರೆ ಕ್ಷಮಿಸ್ಬಿಡಿ, ಅವ್ರನ್ನೆಲ್ಲ ನೆಕ್ಸ್ಟ್ ವೇದಿಕೆಯಲ್ಲಿ ಹೇಳ್ತೀನಿ, ಏನ್ ತೊಂದರೆ ಇಲ್ಲ. ಬಟ್ ಆರ್ ಎಸ್ ಆರ್ ಹೆಂಗೆ ಅಂದ್ರೆ, ಬಟ್ ಒಂದು ಈ ಫಿಲ್ಮಿಗೆ ಒಂದು ಜೀವ ತುಂಬಿರೋದೆ ಅವರು ಅಂತ ಹೇಳ್ಬೋದು. ಇಲ್ಲ ನಾನು ಇಲ್ಲಿ ಸುಮ್ಮನೆ ಹೇಳ್ತಿದ್ದೀನಿ ಅಂತ ನಿಜ. ನಿಮಗೆ ತುಂಬಾ ಸಿನಿಮಾ ಸಿಗ್ಲಿ, ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ಲಿ, ಒಳ್ಳೆ ಹೆಸರು ಮಾಡಿ ಅಣ್ಣ, ಒಳ್ಳೇದಾಗ್ಲಿ ಅಣ್ಣ. ಅದು ಓಕೆ ಅಣ್ಣ, ನಾವ್ ಇರ್ತೀವಣ್ಣ ಅಷ್ಟೇ ಅಣ್ಣ, ಇನ್ನೇನು ಹೇಳಕ್ಕಾಗಲ್ಲ. ಒಳ್ಳೇದಾಗ್ಲಿ ಅಣ್ಣ. ಥ್ಯಾಂಕ್ ಯು. ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಮಾಡಿದಾವೆ, ಬಟ್ ಇನ್ನು ಹೇಳ್ಬೇಕು ಅನ್ನೋ ತರ ಇದೆ. ಬಟ್ ಡೈರೆಕ್ಟ್ ನಾವು ಹೆಂಗೆ ಅಂದ್ರೆ, ಅವ್ರು ಯಾರೋ ಡೈರೆಕ್ಟ್, ನಾನು ಯಾರೋ ಪ್ರೊಡ್ಯೂಸರ್ ಅನ್ನೋ ತರ ಇಲ್ಲ. ಒಳ್ಳೆ ಒಂದು ಫ್ರೆಂಡ್ಸ್ ತರ ಇದೀವಿ, ಒಳ್ಳೆ ಅಣ್ಣ ತಮ್ಮ ತರ ಇದೀವಿ. ಬಟ್ ಎಲ್ಲ ಒಳ್ಳೆ ತುಂಬಾ ಕ್ಲೋಸ್ ಆಗಿ ಇದೀವಿ, ಚೆನ್ನಾಗಿದ್ದೀವಿ. ಬಟ್ ಇರ್ಲಿ, ಇನ್ನೊಂದ್ಸಲ ನೆಕ್ಸ್ಟ್ ವೇದಿಕೆಯಲ್ಲಿ ಮಾತಾಡ್ತೀನಿ. ಬಟ್ ಆವಂತ ವೇದಿಕೆ ಸಿಗ್ಲಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಖಂಡಿತವಾಗ್ಲೂ ಮುಂದಿನ ವೇದಿಕೆಯಲ್ಲಿ ಆಗ್ತೀನಿ ಅಂದ್ರೆ ನಮ್ಮ ಕಾಕ್ರೋಚ್ ಸುದೀಶ್ ಸಾಹೇಬರು ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ರು, ನಿನ್ನೆ ಮೊನ್ನೆ ನಾನು ಮಾತಾಡೋದಂತೆ. ಅದಕ್ಕೆ ಒಂದು ಪ್ರಯತ್ನ ಕ್ಲಾಸ್ ಬರೋಣ ಸರ್. ಅವಕಾಶ ಮಾಡಿತು ಮತ್ತೆ ಸಂಭಾಷಣೆ ಬರೆದು ಡೈರೆಕ್ಷನ್ ಮಾಡೋದು ಕಲಿಸ್ಕೊಟ್ಟಿದ್ದು ನನ್ನ ಗೊಬ್ಬರ ಕೇಳಿದ್ರು. ಅವ್ರ ಪಾದಕ್ಕೆ ಒಂದು ನಮಸ್ಕಾರ. ಯಾಕಂದ್ರೆ ಅವರಿಂದ ನಾನು ಯಾವಾಗಲೂ ನೋಡೋ ಮಾತು, ಅದರಲ್ಲೂ ಸಿನಿಮಾ ರಂಗದಲ್ಲಿ ಸಕ್ಸಸ್ ಒಂದೇ ದಿನ ಸಿಗಲ್ಲ, ಬಟ್ ಒಂದ್ ದಿನ ಸಿಗುತ್ತೆ. ಆ ಒಂದಿನಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾತಾಡೇ ಇರಬೇಕು. ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾದಲ್ಲಿ ನಿರ್ಮಾಪಕರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು, ಎಷ್ಟೋ ಸಮಸ್ಯೆಗಳಿಗೆ ಕುಟುಂಬ ಸಮೇತ ಸ್ಪಂದಿಸಿದ್ರು. ಮತ್ತೆ ನಮ್ಮ ಬೆಂಕಿ ಡೈರೆಕ್ಟರ್ ಅವ್ರು ಹೆಂಗೆ ಅಂದ್ರೆ ಸಂಭಾಷಣೆಗೆ ಹಾಸಿಗೆ ಕರ್ಸ್ಕೊಂಡ್ರು. ಒಂದ್ ಸೀನ್ ಸೂಪರ್ ಅಂದ್ಬಿಟ್ರೆ 3 ಫೋನ್ ಕಾಲ, ಬಾಣವನ ಆಂಟಿ, ದೊಡ್ಡಮ್ಮ, ನಮ್ಮ ಮಾಮ, ಇವ್ರು ಏನಾದ್ರು ಯಾವಾಗ ಫೋನ್ ಮಾಡಿದ್ರು ನಾನೇ ಹೇಳ್ಬೇಕು, ಹಣ ಡೈಲಾಗ್ ಸರಿ ಬನ್ನಿ, ಹಂಗಾಯ್ತಾಗ ಹಿಂಗಾಯ್ತಾಗ. ಮತ್ತೆ 10 ಗಂಟೆ ನೈಟ್ ಬೇಕಾಗ್ಬೇಕಂದ್ರೆ ಹಣ ಏನಾದ್ರು ಲೈನಲ್ಲಿ ಹೋಗ್ಬೇಕು. ಇದೆ ನಮ್ಮ ಮಾಮ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ. ನಾನು ಸುದ್ದಿ ಸಾಹೇಬ್ರು ಫೋನ್ ಮಾಡಿ, ಏನ್ ಸುದ್ದಿ ಸಾಹೇಬ್ರು ಹಬ್ಬ ಹುಡ್ಕೊಂಡು ಆರಾಮಾಗಿ ನೀವು ಬರೀ ಆಯ್ತು ಹಿಂಗೆ ಹುಡ್ಕೊಂಡು ಬರ್ತಿದ್ದೆ. ಆಯ್ತು, ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡ್ಬೇಕಾದಾಗ ವಾಯ್ಸ್ ಓವರ್ ಕೊಡಿ ಅಂತ ಹೇಳಿ ಪ್ರೊಡ್ಯೂಸರ್ ಸರ್ ಮತ್ತೆ ಡೈರೆಕ್ಟರ್ ಇದಕ್ಕೆ ಒಂದು ವಾಯ್ಸ್ ಓವರ್ ಕೊಡಿಸಿದ್ರು. ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಟ್ಟಿದ್ದು ನಾನು. ಹೇಗಿದೆ ಗೊತ್ತಿಲ್ಲ, ಈ ಸಂಭಾಷಣೆ ಬರೀಬೇಕಾದ್ರೆ ಇನ್ನೂ ಸಾಕಷ್ಟು ಕಲಿಬೇಕು ನಾನು. ಆಮೇಲೆ ಮಾಧ್ಯಮದವ್ರು ಬೆಂಬಲ ನನ್ನಂತ ವಸ್ತುವಿನ ಬೇಕೇ ಬೇಕು. ಯಾಕೆಂದ್ರೆ ನೀವಿದ್ರೆ ನಾವೆಲ್ಲ ಏನಾದ್ರೂ ಮಾತಾಡ್ತಕ್ಕ ಕ್ಷಮೆಯಲ್ಲಿ ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಗೆಲ್ಲಬೇಕು. ಯಾಕೆಂದ್ರೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ತುಂಬಾ ಪ್ರೀತಿಯಿಂದ ಕಾಪಾಡಿದ್ದಾರೆ. ಆ ಕೃತಜ್ಞತೆ ಎಷ್ಟು ಕೆಲಸ ಆಗುತ್ತೋ ಇನ್ನೂ ಮಾಡ್ತೀವಿ. ಇನ್ನೂ ಸಾಕಷ್ಟು ಶೂಟಿಂಗ್ ಇದೆ, ಖಂಡಿತ ಮಾಡ್ತೀವಿ ಡೈರೆಕ್ಟ್ರೆ. ಮತ್ತೆ ನಮ್ಮ ಧರ್ಮಸ್ಥಳ ಬಗ್ಗೆ ಹೇಳ್ಬೇಕು, ಮಂಗಳೂರು ಶೂಟ್ ಮಾಡ್ತೀವಿ, ಹೇಳಿ ಬಿಸ್ತು. ಡೈರೆಕ್ಟರ್ ಪರಿಸ್ಥಿತಿ ನೋಡಿದ್ರು, ನಿರ್ಮಾಪಕರ ಜೊತೆ ಮಾತಾಡೋದು, ಧರ್ಮಸ್ಥಳ ಅಪ್ಪಾಜಿ ಕ್ಯಾರವನ್ ಬೇಡ, ನಿಮ್ಗೇನು ಅಕ್ಷರ ಮಾಡ್ತೀನಿ ಅಂತ ಹೇಳಿ ಧರ್ಮಸ್ಥಳ ಯಾವಾಗಲೂ ಅವ್ರು ಬಿಗ್ ಬಾಸ್ ಅಲ್ಲಿ ಹಿಂಗಿದ್ರು ಬೇಡ, ಅದಕ್ಕಿಂತ ಅದ್ಭುತವಾದ ಒಳ್ಳೆ ಮನುಷ್ಯ ಅವರು. ನಾನು ಗ್ಯಾರಂಟಿ
ಯಾಕೆಂದ್ರೆ ಅವರು ಮುಂದೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ನೀವು ನಂಬಲ್ಲ ಸರ್, ಒಂದು ಟೇಬಲ್ ಹಾಕಬೇಕು ಮಧ್ಯಾಹ್ನ ಬೇಡ ಅಂತಿದ್ರು, ಅವ್ರೇ ಊಟ ಹಾಕೋತಿದ್ರು, ಅವ್ರ ಪ್ಲೇಟ್ ಅವರೇ ತೊಳಿತಿದ್ರು. ಕಾರಣ ಯಾಕೆಂದ್ರೆ ಅವ್ರು ಅಷ್ಟು ಶಂಕರ್ ನಾಟಕ ಫಾಲೋ ಮಾಡ್ತಾರೆ. ಈ ವೇದಿಕೆ ನಾವು ಯಾವಾಗ ಹೇಳೋದು ಒಂದೇ. ಈಗ ಮೊನ್ನೆ ನಮ್ಮ ಬಾಸ್ತು ಬರ್ಡೇ ಆಯ್ತು. ಬಾಸ್ತು ಬರ್ಡೇ ಆಗ್ಬೇಕಾದ್ರೆ ಅವ್ರೆಷ್ಟು ಪ್ರೀತಿಯಿಂದ ಬೇಡ್ಕೊತಾರೆ ಅಂದ್ರೆ ಅದು ಪ್ರಾಮಾಣಿಕವಾದ ಪ್ರೀತಿ. ನಮ್ಮ ಅಮರಾವತಿ ಚಿತ್ರತಂಡದಿಂದ ನಮ್ಮ ಬಾಸ್ಗೆ ಅವ್ರೊಂದು ಹ್ಯಾಪಿ ಬರ್ಡೇ ಹೇಳ್ತಾ ಇದ್ವಿ. ಹಾಗೆ ಈ 2025 ತುಂಬಾ ಒಳ್ಳೇದು. ಯಾಕೆಂದ್ರೆ ಒಂದು ಕುಂಭಮೇಳ ನೋಡಿದ್ವಿ, ಒಂದು ಶಿವಣ್ಣ ಬಂದು ವಾಪಸ್ಸು, ದರ್ಶನ್ ಸರ್ ಬರ್ಡೇ ಆಯ್ತು. ಯಾಕಂದ್ರೆ ಆಗಾಡಿಕೆ ಭೀಮಾ ಬಂದ್ರು, ಭೀಮದಿಂದ ಕೃಷ್ಣ ಬಂದ್ರು, ಸಾಹಸ ಸಕ್ಸಸ್ ಸಿಕ್ಕಿದೆ. ಅದೇ ನಿಷ್ಠೆ ನಮ್ಮ ಅಮರಾವತಿ ಪೊಲೀಸ್ ಸ್ಟೇಷನ್ ನಿಲ್ಲಿಸಬೇಕು ಅಂತ ನಿಮ್ಮೆಲ್ಲ ಮನಸಾರೆ ಕೇಳ್ಕೊತೀನಿ. ನಮ್ಮ ಕಾಕುವ ಸುದ್ದಿ ಸಾಹೇಬ್ ಪ್ರೀತಿ ಯಾವುದೇ ಟ್ರೈನ್ ಅಂತ ಮಾತು ಸಾಹೇಬ್ರೆ, ನಿಮ್ಮ ಮಾತು ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಮಾರ್ಚ್ 15ನೇ ತಾರೀಕು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇಡೀ ಸಿನಿಮಾದವರು ದೊಡ್ಡ ಮನೆ ಅಭಿಮಾನಿಗಳು, ಶಿವಣ್ಣ ಅವರು ಆರೋಗ್ಯಕರವಾಗಿ ಮತ್ತೆ ಮರಳಿ ಬಂದಿರೋದು ನಮಗೆ ಸಂತಸ ತಂದಿದೆ. ಇಡೀ ಸಿನಿಮಾ ತಂಡದ ಪರವಾಗಿ ಅವರಿಗೆ ಆ ಭಗವಂತ ಆರೋಗ್ಯ ಆಯುಷನ್ನ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಆಶಿಸ್ತಾ, ನಮ್ಮ ಬ್ಯಾನರ್ ನೋಡಿ, ಪವರ್ ಪಿಕ್ಚರ್ಸ್, ನಮ್ಮ ಡೈರೆಕ್ಟರ್ ಹೆಸರು ಪುನೀತ್, ಎಲ್ಲ ಕಡೆ ಪುನೀತ್ ಸರ್ ಅವರೇ ಆವರಿಸ್ಕೊಂಡಿದ್ದಾರೆ. ಸೊ ನಗುವಿನ ಪರಮಾತ್ಮನನ್ನ ಕೂಡ ನೆನಪು ಮಾಡ್ಕೊಳ್ತಾ ನಮ್ಮ ಸಂಗೀತ ನಿರ್ದೇಶಕರು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನನಗೆ ಬಹುಶಃ 2 ವರ್ಷದ ಹಿಂದೆ ಪುನೀತ್ ಅವರು ಬಂದು ಮಾತಾಡ್ಸಿದ್ದು. ಅದಾದ ನಂತರ ಏನ್ ನಡೀತದೆ ಅನ್ನೋದ್ರ ಮಾಹಿತಿ ನನಗಿರ್ಲಿಲ್ಲ. ಸೊ ಈಗ ಮೊನ್ನೆ ಟೀಸರ್ ತಗೊಬಂದಾಗ ಆಕ್ಚುಲ್ ಆಗಿ ವಿಜುವಲ್ಸ್ ಏನ್ ಸ್ಕೋರ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊತಾ ಕೂತಾಗ ಈ ಏನ್ ನೀವು ಔಟ್ಪುಟ್ ನೋಡಿದ್ರೆ ಅದು ನಿಮ್ಗೆ ಕಾಣಿಸ್ತಾ ಇದೆ. ಚಿತ್ರದಲ್ಲಿ ಒಟ್ಟು 2 ಹಾಡುಗಳಿದೆ. ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ತಂಡಕ್ಕೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಭೋಗೇಶ್ ಅವರೇ, ಥ್ಯಾಂಕ್ ಯು. ಮಾಧ್ಯಮದವರಿಗೆ ಹಾಯ್, ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಮೂವಿಗೆ ನಾನು ಆರ್ಯ ಸರ್ ಮೂವಿ ಟಾಮ್ ಮಾಸ್ಟರ್ ಅಂತ ನಮ್ಮ ಗುರುಗಳಾದ ಕಿರಣ್ ಅವರ ಅಂಡರ್ನಿಂದಾಗಿ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಆ ಮೂವಿ ಮೂಲಕ ನನಗೆ ಆರ್ಯ ಸರ್ ಪರಿಚಯ. ಸುಮಾರು 2 ವರ್ಷ ಆದ್ಮೇಲೆ ಒಂದು ಕಾಲ್ ಬರುತ್ತೆ, ಸರ್ ಈ ಥರ ಹೊಸ ಮೂವಿ ನಡೀತದೆ, ಅದಕ್ಕೆ ನಿಮ್ಮನ್ನ ಡ್ಯೂಟಿ ಮಾಡಬೇಕು ಅಂದಾಗ ನನಗೆ ಸ್ವಲ್ಪ ಫಸ್ಟ್ ಮೂವಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಡೌಟ್ ಇತ್ತು, ಹೇಗೆ ಮಾಡೋದು ಹೆಂಗತ್ತೆ ಅಂತ. ಸೊ ಫಸ್ಟ್ ಪುನೀತ್ ಸರ್ ಕಥೆ ನರೇಶನ್ ಕೇಳಿದಾಗಿಂದ ಐ ವಾಸ್ ಶೂಟ್. ಸೊ ಈ ಕಥೆ ನಾನು ಮಾಡಬೇಕು ಅಂತ ಹೇಳಿ ಎಲ್ಲರೂ ನನಗೆ ತುಂಬ ವೆಲ್ಕಮಿಂಗ್ ಆಗಿದ್ರು, ನನಗೆ ತುಂಬ ಸಪೋರ್ಟ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ನಮ್ಮ ಲೈಟ್ ಟೀಮ್ ಪ್ರಕಾಶ್ ಅಣ್ಣ ಮತ್ತು ರಾಜೇಶ್ ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ಆರ್ಯ ಸರ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಪುನೀತ್ ಸರ್ ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಹಾಗೆ ವಿಜುವಲ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ತುಂಬಾ ಈ ತರ ವೇದಿಕೆ ಬಂದು ಮತ್ತಷ್ಟು ಕೆಲಸ ಮಾಡ್ಬೇಕಂತ ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ನಮ್ಮ ಪ್ರೀತಿಗೆ ಹೊಡೆದಿರೋದಿದು ಖಂಡಿತ ನಾನು ಯಾರು ಹಾಕೊಂಡಿಲ್ಲ. ಇಲ್ಲ ನಮ್ಮನೆ ಅಂತ ಇವಾಗ ನನಗೆ ಬಿಟ್ಟಲ್ಲಿ ಯಾವ 50 ಜನ ರೆಡಿ ಮಾಡಿದೆ ಅಂತ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲಿ ನನ್ನ ಹೆಂಡತಿ ನೀಟಾಗಿ ಹೇಳಿ ಕಳಿಸಿದ್ದಾರೆ, ನೀನೇನೋ ಮೈಕ್ ಹಿಡ್ಕೊಂಡು ಜಾಸ್ತಿ ಮಾತಾಡ್ರೆ ನೀನ್ ನರಕ್ಕೆ ಸರ ಮಾಡ್ಕೊಂಡ್ಬರ್ತೀನಿ. ಇಲ್ಲಿ ಅವರೆಲ್ಲ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ. ಆಮೇಲೆ ಒಂದು ಕ್ಷಮೆ ಇರಲಿ, ನಾನು ತಡವಾಗಿ ಬಂದಿದ್ರು. ಆಕ್ಚುಲಿ ತಡವಾಗಲ್ಲ, ಇವರಿಬ್ರು ಡೈರೆಕ್ಟರ್ಗಳು ಅದು ಯಾವ ಇದರಲ್ಲಿ ಇದ್ರೋ ಗೊತ್ತಿಲ್ಲ. ನಾನು ಕೇಳಿದ್ದೀನಿ 7 ಗಂಟೆಗೆ ಸ್ಟಾರ್ಟ್ ಅಂದ್ರು. ಆಮೇಲೆ ನೋಡಿ 6:30 ಗಂಟೆಯಲ್ಲಿ ಬಂದ್ಮೇಲೆ ಆದ್ರೂ ತಡವಾಗಿದೆ, ಕ್ಷಮೆ ಇರಲಿ. ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ಇಲ್ಲ ಸುದ್ದಿಯವ್ರು ನೋಡ್ತಿರ್ತೀನಿ ಎಲ್ಲರೂ ಕಾಲು ಎಳಿತಿರ್ತಾರೆ ಅಂತ. ಖಂಡಿತ ಇಲ್ಲ, ನಡೆಯುವ ಕಾಲು ಎಳಿಬಹುದು. ನಾನು ಇನ್ನೂ ಸಿನಿಮಾ ಅಂಬೆ ಕಾಲು ಎಳಿತಿದ್ದೀನಿ, ಹಂಗಾಗಿ ಆ ಥರದ್ದು ಎಳೆಯೋರು ಆ ಥರದ್ದು ಏನೂ ಆಗಿಲ್ಲ. ಇವತ್ತು ಇಲ್ಲಿಯವರು ನನ್ನ ಕರ್ಕೊಂಡ್ ಬಂದಿರೋದು, ನಾನು ಹಿಂದೇನು ಹೇಳೋದಂಗೆ ನಾನು ಇಬ್ಬರು ನಂಬ್ಕೊಂಡು ಸಿನಿಮಾ ಬಂದಿದ್ದೀನಿ. ಒಂದು ಬಂಡಿ ಮಕ್ಕಳಮ್ಮ, ಇನ್ನೊಂದು ಕನ್ನಡ ಮಾಧ್ಯಮ. ಹಂಗಾಗಿ ನನ್ಗೆ ಆ ಥರದ್ದು ಯಾವುದು ನೋಡಿ ನಿಮ್ಮ ಮನೋನೆ ಸತ್ಯ ಹೇಳಿದ್ರು, ಎದುರುಗಡೆ ಕೂತ್ಕೊಂಡ್ಬಿಟ್ಟು ಮಾಡಿ. ಸೊ ಆ ಥರದ್ದು ಏನೂ ಇಲ್ಲ, ಖುಷಿ ಆಗುತ್ತೆ. ಆಮೇಲೆ ದಯವಿಟ್ಟು ಡೈರೆಕ್ಟರ್ ಮಾತಾಡುವಾಗ ಅದು ನಂದು ಟೀಸರ್ ಅಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ, ಅದು ಕೋಳಿದಲ್ಲ ಹುಂಜಾದು ಅಂತ ಹೇಳ್ಬಿಡಿ. ನಾನು ಹೇಳಿದೆ ಕರಗಿರೋ ಯಾವನ್ನ ಹಾಕ ಬೈಂಡಿಗೆ ಅಂತ. ಬೆಳ್ಳಗೆ ಅದು ಯಾವ್ದೋ ಒಳ್ಳೆ ಯಾವ್ದೋ ಚೈನೀಸ್ ಹುಡುಗಿ ತರ ಕಾಣ್ತದ ಕಾರು, ಅದೊಂದು ಹೇಳ್ಬಿಡಪ್ಪ ಹುಡುಗ ಅಂತ ಮನೆಗೆ ಹೋದ್ರೆ ನಿಜ ಮಾಡಕ್ ಬಿಡಲ್ಲ. ಥ್ಯಾಂಕ್ಸ್, ಖುಷಿ ಇದೆ. ಪ್ರದೀಪ್ ಸರ್, ಆರ್ಯ, ಪುನೀತ್, ಧರ್ಮ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಧರ್ಮ ಸರ್ ಜೊತೆ ಇದೆ 2ನೇ ಸಿನಿಮಾ.
ಆರ್ಯ ಅವ್ರ ಜೊತೆ ಇದು 2ನೇ ಸಿನಿಮಾ, ಅಮ್ಮ ಅವ್ರ ಜೊತೆ ಇದು 2ನೇ ಸಿನಿಮಾ, ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ. ಸೊ ಇದು 2ನೇ ಸಿನಿಮಾ ಮಾಡ್ತಿದ್ದೀನಿ. ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ನಾನು ಯಾವುದೋ 3 ಸಿನಿಮಾದಲ್ಲಿ 3 ಸಿನಿಮಾ ಮಾತ್ರ ಹೀರೋಯಿನ್ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ. ಸೊ ನಂಗೆ ಗೊತ್ತಿಲ್ಲ ಮ್ಯಾಮ್, ಕ್ಷಮಿಸಿ. ನಾನು ಯೋಚನೆ ಮಾಡಿದ್ರಿಂದ ಬರೀ ಆ ಮಶಾನದಲ್ಲಿ ಹೆಣ ಎತ್ತು ಊತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾವ್ರೆ. ನೋಡೋಣ ಅದು ಯಾವತ್ತು ನಮಗೂ ಆ ಭಾಗ್ಯ ಬರುತ್ತೆ. ಖುಷಿ ಇದೆ. ಎಲ್ಲರೂ ಹೇಳಿದಂಗೆ ತುಂಬಾ ಒಳ್ಳೆ ಟೀಮ್ ಇದು. ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಮೊದಲಿಗೆ ಪುನೀತ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕೆಲಸ ಕೊಟ್ಟಿದ್ದಕ್ಕೆ. ಆಮೇಲೆ ನನಗೆ ತುಂಬಾ ಗೊತ್ತಿಲ್ಲ, ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳು ಬರಲ್ಲ. ನನಗೆ ತುಂಬಾ ಗೊತ್ತಿಲ್ಲ, ತುಂಬಾ ಬಿಸಿ ಇದ್ದ ಕಾರಣ ನಾನು ಒಂದು 2 ದಿನ ನೈಟ್ಗಳು ಶೂಟ್ ಮಾಡಿದ್ದೀನಿ, ಬರೀ ಆ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು. ಈಗ ಶೆಡ್ಯೂಲ್ ಬೇಕಿದೆ, ಮತ್ತೆ ಇನ್ನು ಮಿಕ್ಕಿದ ಶೆಡ್ಯೂಲ್ ಅಲ್ಲಿ ನನಗೆ ಒಂಚೂರು ಕತೆ ಹೇಳ್ಬಿಡಿ, ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ. ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಒಂಚೂರು ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ತುಂಬಾ ಮಾತಾಡಲ್ಲ. ಥ್ಯಾಂಕ್ ಯು. ಈ ಚಿತ್ರದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇದರ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಪುನೀತ್ ಅರಸೀಕೆರೆ ಅವರು ನನ್ನ ಪ್ರೀತಿ ಗುರುಗಳಾದಂತ ಹರ್ಷ ಮಾರ್ಷ್ ಜೊತೆ ಎಲ್ಲ ವರ್ಕ್ ಮಾಡಿದಂಥವ್ರು. ಹೀಗೆ ಒಂದಿನ ಕಾಲ್ ಮಾಡ್ತಾರೆ, ಪ್ರಥಮ ಸರಿ ಈ ತರ ಒಂದು ಸಿನಿಮಾ ಮಾಡ್ತಿದ್ದೀನಿ, ಒಂದು ಕ್ಯಾರೆಕ್ಟರ್ ಇದೆ, ನೀವೇ ಮಾಡೋದಕ್ಕೆ ಆಫೀಸಿಗೆ ಕರೆದ್ರು. ಆಫೀಸಿಗೆ ಮೀಟ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವ್ರು ನೋಡಿದ ಕೂಡ ನನಗೆ ನಿಜವಾಗ್ಲೂ ಒಂದು ಅನ್ಸಿದ್ದೇನು ಅಂದ್ರೆ ಕಾಲೇಜ್ ಹುಡುಗ ಅಂತ ಅನ್ಸ್ತು ನನಗೆ. ಇಷ್ಟು ಚಿಕ್ಕ ಹುಡುಗ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಖುಷಿ ಆಯ್ತು. ಬಟ್ ಸಿನಿಮಾಗೆ ಹೋದ್ಮೇಲೆ ಒಂದಿನ ಶೂಟಿಂಗ್ ಆದ್ಮೇಲೆ ಲೊಕೇಶನ್ ಅಲ್ಲಿ ಇರ್ಬೇಕಾದ್ರೆ ಗೊತ್ತಾಯ್ತು ಅವರು ಚಿಕ್ಕವರಲ್ಲ, 4 ಗಂಡು ಮಕ್ಕಳ ತಂದೆ ಅಂತ ಆಸೆ ಗೊತ್ತಾಯ್ತು. ನೋಡಿದ್ರೆ ಅವ್ರಿಗಿಂತ ತುಂಬಾ ಚಿಕ್ಕವ್ರು ನಾಳೆ ಸೈಕಲ್ ಮಾತ್ರ ದೊಡ್ಡವಂತ ಕಾಣ್ತೀನಿ. ತುಂಬಾ ಖುಷಿ ಆಯ್ತು ಪುನೀತ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡ್ಬಿಟ್ಟು. ನಿಮ್ಗೆ ತುಂಬಾ ಚಿಕ್ಕ ಹುಡುಗ ಅಂತ ಅನ್ಕೊಂಡಿದ್ದೆ, ಸಾರಿ ಅದಕ್ಕೆ. ಅಂಡ್ ಪುನೀತ್ ಸರ್ ಎಲ್ಲ ಹೊರಗಡೆ ಹೋಗ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರದೀಪ್ ಅವ್ರ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡೋದಕ್ಕೆ. ನಿಮ್ಮ ಡೆಬ್ಯೂ ಚಿತ್ರ ನಿಮ್ಗೆ ನೋಡೋದಾಗಲಿ. ಅಂಡ್ ಧರ್ಮಕೀರ್ತರ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ. ನಮ್ಮದೇ ಊರು ಮಂಗಳೂರಲ್ಲಿ ಒಂದು 5 ಎಪಿಸೋಡ್ ಮಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಗುರುರಾಜ್ ಜಗ್ಗೇಶ್ ಅವರು ಇದ್ದಾರೆ, ಲೆಜೆಂಡರಿ ಆಕ್ಟರ್ಸ್. ಕೀರ್ತರಾಜ್ ಸರ್ ಅವ್ರ ಮಗ ಆಗಿರ್ಬೋದು, ಜಗ್ಗೇಶ್ ಅವ್ರ ಮಗ ಆಗಿರ್ಬೋದು, ತುಂಬಾ ದೊಡ್ಡ ತಾರಗಳಿದೆ. ಕಾಪಡ ಸುದ್ದಿ ಅವರಾಗಿರ್ಬೋದು, ಧರ್ಮ ಅವರಾಗಿರ್ಬೋದು. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಮೇಲೆ ಇರಲಿ. ಮುಂದಿನ ತಿಂಗಳು ಅಥವಾ ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಎಲ್ಲ ಸಪೋರ್ಟ್ ಇದೆ. ಥ್ಯಾಂಕ್ ಯು. ಪ್ರತಿಯೊಂದು ಆರ್ಟಿಸ್ಟ್ ನಂಬರ್ ಕೊಟ್ಟಿದ್ದಾರೆ ಸರ್. ಹೊಸಬ್ರಿಗೆ ಹೇಗಾಗಿದೆ ಸರ್, ಯಾರು ಕೂಡ ಈಗ ನಾವು ಮ್ಯಾನೇಜರ್ ಅಂತ ನಾವು ಏನು ಇದು ಮಾಡ್ತಾ ಇದ್ದೀವಿ ಸರ್, ಯಾರು ಕೂಡ ನಮಗೆ ಕಾಂಟ್ಯಾಕ್ಟ್ ಕೊಡಲ್ಲ, ಏನು ಕೂಡ ಸರ್. ಧರ್ಮ ಸರ್ ಹಾಗೆ ಆಗಿದೆ ಸರ್, ಅವ್ರೇನು ಕೂಡ ಇದು ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ PR ಹಾಗೆ ಸರ್ ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಇದಾಗಿ ನಿಂತ್ಕೊಂಡಿದ್ದಾರೆ ಸರ್. ಅವರಿಂದನೇ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎರಡನೇದಾಗಿ ಸರ್, ಫಸ್ಟು ನಮ್ಮ ಕಥೆನ ಪ್ಲಾನ್ ಮಾಡಿದ್ರೆ ನಮ್ಮ ಮಂಜು ರೆಡ್ಡಿ ಸರ್ ಫಸ್ಟು ಇಷ್ಟಪಟ್ಟು ಈ ಕಥೆನ ಮಾಡಬೇಕು, ನೀವು ಮಾಡು ಅಂತ ಹೇಳಿ ಫಸ್ಟ್ ನನಗೆ ಪ್ರೋತ್ಸಾಹ ಮಾಡಿದವರು ಸರ್. ಅವ್ರಾದ್ಮೇಲೆ ಸರ್ ನನಗೆ ಫಸ್ಟ್ ಸೆಕೆಂಡ್ ಟೈಮ್ ಯಾರೇ ಸರ್ ನನಗೆ 4 ಜನ ಡೈಲಾಗ್ ರೈಟರ್ಸ್ ಕೇಳಿ ಸರ್. ಎಲ್ಲ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಏನಾರ ಒಂದು ಒಪಿನಿಯನ್ ಇದ್ರೆ ಎಲ್ಲರೂ ಕೂಡ ಯಾಮಾರ್ಸ್ ಹೋಗ್ಬಿಡೋದು ಸರ್. ಆದ್ರೆ ನನಗೆ ಸಿಕ್ಕಿದ್ದು ಆರ್ಯ ಸರ್ ಅಂತ ಒಂದು ಬೆಸ್ಟ್ ಫ್ರೆಂಡ್ ಸರ್. ಅವರು ಆರ್ಯ ಸರ್ ಬಂದ್ಬಿಟ್ಟು ಸರ್ ನನಗೆ ನಾನು ಏನೋ ಒಂದು ನಮ್ಮ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್ ಆದ್ರೂ ಕೂಡ ಅವರು ಒಂದು ಹೇಳಿದ್ರು ಸರ್, ನಿಮ್ ದೊಡ್ಡಮ್ಮ ಆಗಿರ್ಬೋದು, ಬಾಲಮರದ ಆಂಟಿ ಆಗಿರ್ಬೋದು, ಮಾಮ ಆಗಿರ್ಬೋದು ಅಂತ ಸರ್. ಇಲ್ಲಿವರೆಗೂ ನನ್ನ ಚಪ್ಪಲಿನ ನನ್ನ ಶೆಲ್ಟರ್ಗೂ ಅವರಿಂದ ನನ್ನೊಂದು ಭಿಕ್ಷೆ ಇದೆ ಸರ್. ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ಕೆಲವರು ಹೇಳ್ತಾರೆ ಸರ್, ಇಷ್ಟ ಆಗಲ್ಲ ನಿಮಗೆ ಅಂತ. ಅವ್ರು ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಒಂದು ವ್ಯಕ್ತಿ ಬರೋಕ್ಕೆ. ನಮ್ಮ ಮಾಮ ಅಂದ್ರೆ ನಾನು ಬಹಳ ಇಷ್ಟಪಡ್ತೀನಿ ಸರ್. ಅವರಿಂದಲೂ ಕೂಡ ಜಗಳ ಮಾಡಿದ್ದೀನಿ ಸರ್ ಫ್ಯಾಮಿಲಿಲಿ. ಅದಾದ್ಮೇಲೆ ಸರ್ ನಮ್ಮ ತಾಯಿ ತುಂಬಾ ಈ ಸಿನಿಮಾ ಬಗ್ಗೆ ಒಂದು ಆಸೆ ಇಟ್ಕೊಂಡಿದ್ದಾರೆ ಸರ್. ಏನಾಗ್ತಾವ ನನ್ನ ಮಗನ ಸಿನಿಮಾ ಥಿಯೇಟ್ರಿಗೆ ಬರ್ತಾನೋ ನೋಡ್ಬೋದ ಅಂತ ಎಲ್ಲರೂ ಕೂಡ ಆಡ್ಕೊಂಡ್ರೆ ಸರ್. ಒಂದು ಸಿನಿಮಾ ಮಾಡಲ್ಲ ಏನು ಅಂತ ಹೇಳ್ಬಿಟ್ಟು ಏನೋ ಒಂದು ಸಣ್ಣದೊಂದು ಮಾಡಿದೀವಿ ಸರ್. ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೆ ಸರ್. ದಯವಿಟ್ಟು ಒಂದು ಇದು ಮಾಡಿ ಸರ್. ಅಪ್ಪು ಸರ್ದು ಬರ್ತಡೆಗೆ ಸಾಂಗ್ನ ರಿಲೀಸ್ ಮಾಡ್ತೀವಿ ಸರ್. ಏಪ್ರಿಲ್ ಇಲ್ಲ ಮೇಗೆ ಒಂದು ಟೀಸರ್ನ ಲಾಂಚ್ ಮಾಡಿ ನಾವು ಥಿಯೇಟರ್ನ ಇದು ಮಾಡ್ಕೊಂತೀವಿ ಸರ್. ಆ ಸಪೋರ್ಟ್ ನೀವೆಲ್ಲ ಮಾಡಿ ಸರ್ ಅಂತ ನಾವು ಮಾಧ್ಯಮದವ್ರನ್ನ ದಯವಿಟ್ಟು ಕೇಳ್ಕೊಂತೀನಿ ಸರ್. ತುಂಬಾ ಥ್ಯಾಂಕ್ ಯು ಸರ್. ಟೈಟ್ಲ್ ಬಗ್ಗೆ ಹೇಳಿ, ಅಮರಾವತಿ ಪೊಲೀಸ್ ಸ್ಟೇಷನ್ ಏನಕ್ಕೆ ಸರ್? ಫಸ್ಟ್ ಟೈಮ್ ಕತೆ ಮಾಡಿದಾಗ ಸರ್ ನಾನು ಅಮರಾವತಿ ಅಂತ ಒಂದು ಹೋಟ್ಲಿಗೆ ಹೋಗಿದ್ದೆ ಸರ್. ಅಲ್ಲ ಮಂಜು ರೆಡ್ಡಿ ಸರ್ ಕತೆ ಕೇಳಿದ್ರು ಸರ್, ಏನಂದ್ರೆ ಟೈಟ್ಲ್ ಫಿಕ್ಸ್ ಮಾಡಿದೆ ಅಂತ ಕೇಳಿದ್ರು ಸರ್. ಕೇಳಿದ ತಕ್ಷಣ ಅವ್ರು ಒಂದೇ ಮಾತಾಡಿದ್ರು, ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಯಾಕೆ ಇಡಬಾರ್ದು ಕತೆಗೆ ಅಂತ ಹೇಳಿದ್ರು ಸರ್.
ಅದಾದ್ಮೇಲೆ ಸರ್ ಸಿನಿಮಾ ಸ್ವಲ್ಪ ಟೈಮ್ ಆಯ್ತು ಸರ್. ಅಂದ್ರೆ ನಮ್ಮ ದೊಡ್ಡಪ್ಪರೊಬ್ಬರು ತೀರೋದ್ರು ಸರ್. ಅವ್ರು ತೀರೋದ್ಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು ಸರ್. ಸಿನಿಮಾ ಗ್ಯಾಪ್ ಆದ್ಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸರ್. ಅದಾದ್ಮೇಲೆ ಸರ್ ನನಗೆ ನಮ್ಮ ಫ್ರೆಂಡ್, ನಮ್ಮ ಕ್ಲೋಸ್ ಫ್ರೆಂಡ್ ಪ್ರದೀಪ್ ಅವ್ರು ಸಿಕ್ಕಿ ಸರ್. ಹೇಳಿದ್ರು ಅಮರಾವತಿ ಪೊಲೀಸ್ ಸ್ಟೇಷನ್ ಏನಕ್ಕೆ ಒಳ್ಳೆ ಟೈಟ್ಲು, ಯಾಕೆ ನೀವು ಸಿನಿಮಾ ಇದು ಮಾಡಲಿಲ್ಲ? ಗುರು ಸರ್ ಒಂದು ಸ್ವಲ್ಪ ವರ್ಕ್ ಇದೆ, ಮತ್ತೆ ಧರ್ಮ ಸರ್ ಕೂಡ ಸ್ವಲ್ಪ, ಇಬ್ರು ಕೂಡ ದೊಡ್ಡ ಸ್ಟಾರ್ಸ್ ಆ ಥರ ಇದೆ. ನಮ್ಮ ಮನಸ್ಸಲ್ಲಿ ಅವ್ರು ದೊಡ್ಡ ಸ್ಟಾರೇ ಸರ್ ಅವ್ರಿಬ್ರು ಕೂಡ. ಆ ಮಟ್ಟಕ್ಕೆ ನಾವು ಸ್ಕ್ರಿಪ್ಟ್ ನಾವು ರೆಡಿ ಮಾಡ್ಕೋಬೇಕಾದ್ರೆ ಅದು ಅಮರಾವತಿ ಪೊಲಿಟಿಷನ್ ಅಂತ ಒಂದು ಇದು ಬಂದಿತ್ತು ಸರ್. ಏನ್ ಹೇಳಕ್ ಹೊರಟಿದ್ದೀರಿ ಸರ್ ಸಿನಿಮಾ ಬಗ್ಗೆ? ಇವಾಗ ಸರ್ ನಾವು ನ್ಯಾಚುರಲ್ ಆಗಿ ಇವಾಗ ನಾವು ಫುಡ್ಡಲ್ಲಿ ಏನು ತಿಂತಿದ್ದೀವಿ ಸರ್, ಅಂದ್ರೆ ಈಗ ಕೆಲವರು ಆಟೋಟಿಕಾಸ್ ಆಗಿದೆ, ಈ ಚಿಕ್ಕ ಮಕ್ಕಳದು ಒಂದು ಏನೋ ಪರ್ಸನಲ್ ಆಗಿರುತ್ತೆ ಸರ್, ಅದು ಏನಕ್ಕಾಗತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಮುಖಾಂತರ ಹೇಳಬೇಕು ಅಂತ ಹೊರಟಿದೆ ಸರ್. ಅಗೋರಿ ಎಲ್ಲ ತೋರಿಸಿದಿರಿ, ಸೊ ಆ ವಿಚಾರಗಳೆಲ್ಲ ತುಂಬಾ ಸರ್ ಇಲ್ಲ ಸರ್, ಅಕ್ಕ ತಮ್ಮ ಅಂದ್ರೆ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸರ್. ಆ ಬಾಂಡಿಂಗ್ ಅಲ್ಲಿ ಒಬ್ರು ಈ ಅನ್ಎಕ್ಸ್ಪೆಕ್ಟ್ ಆಗಿ ಯಾರೋ ಒಬ್ರು ಬಂದ್ರೆ ಅವ್ರು ಯಾವ ತರ ಮಾಡಿರ್ತಾರೆ ಅಕ್ಕನ ಅನ್ನೋದೊಂದು ಇದೆ ಸರ್ ಸಿನಿಮಾದಲ್ಲಿ. ಅದು ಹೈಲೈಟ್ ಸೀನ್ ಸರ್. ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಸೀನ್ ಸರ್. ಅದು ಗುರು ಸರ್ ಮಾತ್ರ ರಿಯಲಿ ಗುಡ್ ಆಗಿ ವರ್ಕ್ ಮಾಡಿದ್ದಾರೆ ಸರ್. ಅದಕ್ಕೆ ಆಪೋಸಿಟ್ ಆಗಿ ಧರ್ಮ ಸರ್ ಕೂಡ ಒಳ್ಳೆ ಕೌಂಟರ್ ಇದೆ ಸರ್. ಈ ಅಗೋರಿಗಳನ್ನೆಲ್ಲ ಬಳಸ್ಕೊಂಡಿದ್ದೀರಲ್ಲ ಅದ್ರ ಬಗ್ಗೆ? ಹಾ ಸರ್. ಆ ವಿಚಾರ ತುಂಬಾ ಸೂಕ್ಷ್ಮವಾಗಿ ಏನದು ಅಂತ ಕರಾವಳಿ ಸರ್ ಅಂದ್ರೆ ಅಗೋರಿ ಅನ್ನೋದು ಒಂದು ಒಳ್ಳೆಯದೇ ಅದು ಇದು ಸರ್. ಇವಾಗ ಬಂದು ನಿಮಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಇದು ಸರ್. ಅಂದ್ರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಇವನು ಆ ಜಾಗದಲ್ಲಿ ನಿಂತಿದ್ರೆ ಅವ್ರು ತುಂಬಾ ಒಳ್ಳೆಯದು ಸಾಧ. ಈಗ ಆ ಜಾಗದಲ್ಲಿ ಅಗೋರಿ ಅನ್ನೋದು ತುಂಬಾ ಒಳ್ಳೇದು ಸರ್. ಅಂದ್ರೆ ಆ ಜಾಗದಲ್ಲಿ ಒಬ್ಬ ನಿಂತಿದ್ರೆ ಅವರು ಕೂಡ ಅದೇ ತರ ಮ್ಯಾಚ್ ಆಗುತ್ತೆ ಅನ್ನೋದು ಕಂಪೇರ್ ಮಾಡಿ ಇದು ಮಾಡಿದೆ ಸರ್. ಸುದ್ದಿ ಅವ್ರದ್ದೇನದು ಅದು ಸರ್ ಸುದ್ದಿ ಸರ್ ತುಂಬಾ ಒಂದು ಮಶಾನದಲ್ಲಿ ಏನಾರ ಯಾಕೆ ಏನ್ ಮಾಡಿದ್ರೆ ಇದೆ ಸರ್. ಅದು ಸಿನಿಮಾದಲ್ಲಿ ನೋಡಿ ಸರ್. ಇಲ್ಲ ಸರ್, ಆ ಪಾತ್ರಕ್ಕೆ ಅವರೇ ಫಿಕ್ಸ್ ಮಾಡೋದು ಸರ್. ಪ್ರತಿಯೊಬ್ಬರು ಸರ್, ಬಜರಂಗಿ ಪ್ರಸನ್ನ ಸರ್ ಇರ್ಬೋದು, ಮುತ್ತು ಸರ್ ಇರ್ಬೋದು, ಯಾರೇ ಪ್ರತಿಯೊಂದು ಸರ್, ಇವನು ಹೊಸಬ, ಇವನು ಹಿಂಗಿಡ್ತಾನೆ ಹಂಗಿಡ್ತಾನೆ, ಅವೆಲ್ಲ ಸೀನ್ ಇಲ್ಲ ಸರ್. ತುಂಬಾ ಅದ್ಭುತವಾಗಿ ಮಾಡಿದ್ರು ಸರ್. ಆಮೇಲೆ ಕ್ಯಾರವಾನ್ ಇದು ಮಂಗಳದಲ್ಲಿ ಛತ್ರಿ ಬಗ್ಗೆ ಇರುತ್ತೆ ಸರ್. ಅವರು ಅಂದ್ರೆ ಕ್ಯಾರವಾನ್ ಇಂದ ಇದು ಮಾಡಿದ್ರು ಅಂತ ನಮ್ಮ ಆರ್ಯ ಸರ್ ಒಂದು ಯಾವ್ದು ರೇಗಿಸ್ತಾ ಇರ್ತಾರೆ ಸರ್. ಸರ್ ಕ್ಯಾರವಾನ್ ರೆಡಿ ಇದೆ ಸರ್ ನೋಡಿ ಅಂತ. ಬಂದಿದ್ಯಾ ಬೇಡ ಅಂತ ಹೇಳಿದ್ನಲ್ಲ. ಆಮೇಲೆ ಆ ಛತ್ರಿ ರೆಡಿ ಇದ್ದು ಸರ್. ಅಲ್ಲಿದೆ ನೋಡಿ ಸರ್ ಕ್ಯಾರವಾನ್ ಅಂತ. ಆ ತರ ಧರ್ಮ ಸರ್ ನಾವು ಚಿಕ್ಕ ಮಾಡಿದ್ವಿ ಸರ್, ರೇಗಿಸಿದೀವಿ. ಅವರು ಕೂಡ ಒಂದು ಫ್ರೆಂಡ್ ರೀತಿಯಲ್ಲಿ ನಮ್ಮ ಜೊತೆ ಇಲ್ಲಿ ಕ್ರೈಮ್ ಮರ್ಡರ್ ಮಿಸ್ಟ್ರಿ ಅದ್ರ ಮೇಲೆ ಹೋಗುತ್ತಾ ಹೇಗೆ ಅಂತ ಸರ್? ಇಲ್ಲ ಸರ್, ಅದು ಮರ್ಡರ್ ಮಿಸ್ಟ್ರಿ ಬಂದ್ಬಿಟ್ಟು ಒಂದು ಜಸ್ಟ್ ಒಂದು 18 ನಿಮಿಷ ಇರುತ್ತೆ ಸರ್ ಅಷ್ಟೇ ಸರ್. ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು 8 ನಿಮಿಷ ಬರೋಂಥ ಸೀನ್ ಸರ್. ಅಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಹೋಗಿದ್ವಿ ಸರ್ ಸಿನಿಮಾ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ ಸರ್? ನಾವು ಫಸ್ಟ್ ಹಸಿಗೆರೆ ಶೂಟ್ ಮಾಡೋದು ಸರ್, ಆಮೇಲೆ ಬಾಣಾವರ ಶೂಟ್ ಮಾಡೋದು. ಯಾಕೆಂದ್ರೆ ನಮ್ಮ ಬಜೆಟ್ ಅಲ್ಲೇ ಖರ್ಚಾಗಿದೆ ಸರ್, ಹಸಿಗೆರೆ ಬಾಣಾವರದಲ್ಲಿ. ಆಮೇಲೆ ಮಂಗಳೂರು ಇದು ಮಾಡೋದು ಸರ್, ಮಂಗಳೂರಲ್ಲಿ. ಅದ್ ಬಿಟ್ಟು ಸರ್ ಈಗ ಬೆಂಗಳೂರು ಶೂಟ್ ಮಾಡಿ ನೆಕ್ಸ್ಟ್ ಮೈಸೂರು ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಹೇಳಿದೆ ಒಂದು 5 ಇದೆ ಸರ್. ಆಲ್ಮೋಸ್ಟ್ ಆಲ್ ಸಿನಿಮಾ ಕಂಪ್ಲೀಟ್ ಸರ್. ಎಷ್ಟು ಪರ್ಸೆಂಟ್ ಆಗಿದೆ ಅವ್ರಿಗೆ ಸರ್? 90% ಆಗಿದೆ ಸರ್. ಇನ್ನೂ ಒಂದೇ ಒಂದು ಸಾಂಗ್ ಇದೆ ಸರ್. ಒಂದು ಸಾಂಗ್, ಒಂದು ಫೈಟ್, ಒಂದು ಕ್ಲೈಮ್ಯಾಕ್ಸ್ ಇದೆ ಸರ್. ಕಂಪ್ಲೀಟ್ ಸರ್ ಸಿನಿಮಾ. ನಿಮ್ಮ ಹಿನ್ನೆಲೆ ಇದೆ, ನೀವು ಹಿಂದೆ ಸರ್ ನಾನು ಹಿಂದೆ ಫಸ್ಟ್ ಟೈಮ್ ಸರ್ ಇದು. ಫಸ್ಟ್ ಟೈಮ್ ಇದು ಯಾರ ಹತ್ರ ವರ್ಕ್ ಮಾಡಿದ್ದೀರಾ ಏನಾದ್ರು? ಇಲ್ಲ ಸರ್, ಅವ್ರ ಬಗ್ಗೆ ಏನು ಹೇಳೋದೇ ಬೇಡ ಸರ್. ಪರವಾಗಿಲ್ಲ ಹೇಳಿ. ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಇಂಡಸ್ಟ್ರಿ? ಸರ್ ನಾನು 7 ವರ್ಷ ವರ್ಕ್ ಮಾಡಿದೆ ಸರ್. ಏನೇನಾಗಿ ವರ್ಕ್ ಮಾಡಿದ್ರಿ ಇಲ್ಲಿ? ಸರ್ ನಾನು ಸ್ಕ್ರಿಪ್ಟ್ ರೈಟರ್ಗೆ ವರ್ಕ್ ಮಾಡಿದೆ ಸರ್. ಈ ಸಬ್ಜೆಕ್ಟ್ ಉಟ್ಕೊಂಡಿದ್ದೆ ಹೇಗೆ ನಿಮ್ಮ ತಲೆಯಲ್ಲಿ? ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸರ್ ಈಗ ಒಂದು ಫಸ್ಟ್ ಟೈಮ್ ಡೆಬ್ಯೂ ಆಗಿ ಏನು ಕೊಡಬೇಕು ಅನ್ನೋದೊಂದು ಇರುತ್ತೆ ಸರ್. ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ ಸರ್. ಸಿನಿಮಾ ಮಾಡಿದ್ರೆ ಜನಸಂಖ್ಯೆ ಇದೆ ಸರ್. ಅದರಲ್ಲಿ ನಾವು ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇತ್ತು ಸರ್. ಈ ಥರ ಬಂದರೆ ನಮಗೆ ಚೆನ್ನಾಗಿರುತ್ತೆ ಅಂತ. ಆ ಥರ ಒಂದು ಒಳ್ಳೆ ಹೊಸಬ್ರು ಮಾಡಿದ ಥರ ಸಿನಿಮಾ ಅನ್ಸಲ್ಲ ಸರ್. ಬಟ್ ನಾನು ಹೇಳೋಕ್ಕಿಂತ ಆಡಿಯನ್ಸ್ ಮುಂದೆ ಬರ್ತೀವಿ ಸರ್. ಆಡಿಯನ್ಸ್ ಏನು ಒಪಿನಿಯನ್ ತಗೊಂತಾರೆ ಅವ್ರ ಮುಂದೆ ಸರ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು. ಇಸ್ ಆಲ್ಸೋ ಡೆಬ್ಯೂಟಿಂಗ್. So director and actress both are debuting. So yeah, we are doing blast in Kannada cinema from this movie. So yeah, I want to thank Mr. Puneet sir. Sir, last minute, okay. Hi. So I want to thank him. He just called me and said, Vedika, and say yes. So are you interested in doing Kannada movie? And I was like, yes, why not? And yeah, let's see how it works. And secondly, I want to thank Dharma sir, because he only helped me to learn the language. I'm learning slowly. So next to trailer launch or whatever the promotion, I will speak in Kannada. So yeah, thank you. Madam, how do you get the chance from this team? Audition? Police sir only called me. I think he saw my movies or videos and he got my number. How many films you acted already? So I acted in 2 Telugu movie, 1 Punjabi movie. So basically I'm from Gujarat, working in Hyderabad, and now I'm doing Kannada movie. Mother tongue Gujarati. Tell the character in this.
So my character, he is not, he didn't tell me to reveal, but it is ACP or something like police character. And yeah, I'm with the hero from the childhood. So we are friends from childhood, and when we grow, like, I can't tell it. If you ask, I'll say everything. Okay, I'll do it. Mokshi sir, any question ilva? ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ PR ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಅವರು ಒಂದು ಮಾತು ಹೇಳಿದ್ರು, ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ, ದೇವ್ರ ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರ್ ಫಸ್ಟು ಸಿನಿಮಾ ಶುರು ಮಾಡಿದ್ದು, ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ. ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಫಸ್ಟ್ ಶೆಡ್ಯೂಲ್ ಅಂತ ನಾವೇನು ಮಾಡಿದ್ವಿ, ಅವರು ತುಂಬ ಸಪೋರ್ಟಿವ್ ಆಗಿದ್ರು, ಅವ್ರ ತಂದೆಯವರಾಗಿರ್ಬೋದು ಅವರಾಗಿರ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರ್, ಹೇಳ್ಬೇಕಂದ್ರೆ ಒಂದು ರೈತ ಕುಟುಂಬದಲ್ಲಿ ಬಂದಿರೋದು, ಒಂದು ಸಿನಿಮಾ ತುಂಬ ಪ್ಯಾಷನ್ ಮಾಡಬೇಕು, ಪುನೀತ್ ಅವರಿಗೆ ಒಂದು ಸಪೋರ್ಟ್ ಮಾಡಬೇಕು, ನಮ್ಮ ಡೈರೆಕ್ಟರ್ಸ್ ಅವರಿಗೆ ಸಪೋರ್ಟ್ ಮಾಡಬೇಕಂತ ತುಂಬ ಒಂದು ಪ್ಯಾಷನ್ ಆಗಿ ಸಿನಿಮಾ ಮಾಡಿದ್ದಾರೆ. ಏನೇ ಒಂದು ಕಷ್ಟ ಬಂದ್ರು, ಏನೇ ಒಂದು ಅಡಚಣೆ ಬಂದ್ರು, ಇಲ್ಲ ಸರ್ ಮಾಡೋಣ, ಮುಗಿಸೋಣ, ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಐ ಥಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಎಲ್ಲೂ ಒಂಥರ ಕಾಂಪ್ರಮೈಸ್ ಇದೆ. ಒಂದು ಮಂಗಳೂರು ಹಾರ್ಬರ್ ಶೂಟ್ ಮಾಡಬೇಕು, ಆಮೇಲೆ ಅರಸಿಕೆಯಲ್ಲಿ ಶೂಟ್ ಮಾಡಬೇಕು ಅಂದಾಗ ಎಲ್ಲ ಮಾಡೋಣ, ಸಿನಿಮಾಗೆ ಏನೇನು ಬೇಕು ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಐ ಥಿಂಕ್ ಕನ್ನಡ ಸಿನಿಮಾ ತುಂಬ ಸಿನಿಮಾ ಬರ್ತಾ ಇದೆ, ನಿರ್ಮಾಪಕರು ಉಳಿಬೇಕು. ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬ ಒಂದು ಇದರಿಂದ ದುಡ್ಡು ತಂದಿರ್ತಾರೆ. ಸೊ ಅವರು ಉಳಿಬೇಕು ಕನ್ನಡ ಚಿತ್ರರಂಗದಲ್ಲಿ. ಅವ್ರು ಮುಂದೆ ಖಂಡಿತ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರ ಕೈಗೆ ಸಿನಿಮಾ ನೋಡಿ ಅಂತ ಕೇಳ್ಕೊಡ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಸರ್ ಪುನೀತ್ ಸರ್, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಸರ್ ಅದೇ ನಾನು ಕೂತ್ಬಿಟ್ಟಿಲ್ಲ, ತಲೆ ಕೈ ಹಾಕೊಂಡು ಇನ್ನೂ ಸಿನಿಮಾ ರಿಲೀಸ್ ಆಗಿದೆ, ಖುಷಿ ಖುಷಿಯಾಗಿದೆ ಇವತ್ತು. ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ಥಿಂಕ್ ಬಂದು ಫಸ್ಟ್ ನನಗೆ ಕಥೆ ಹೇಳೋಲ್ಲ ಬಹಳ ಇಷ್ಟ ಆಯ್ತು. ಒಂದೆರಡು ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ. ಸೊ ಒಂದು ಮಫ್ತಿನಲ್ಲಿ ಹೇಳ್ತೀನಿ, ಆ್ಯಂಡ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಹೇಳ್ತೀನಿ. ಸೊ ಒಂದು ಕ್ರೈಮ್ ಬೇಸ್ಡ್ ಥ್ರಿಲ್ಲರು. ಆಮೇಲೆ ಅವ್ರು ಹೇಳಿದ್ರೆ ಲಾಸ್ಟ್ ಒಂದು 10 minutes ಅದೊಂದು ಕಂಪ್ಲೀಟ್ ಒಂದು ಕಿಲಿಂಗ್ ಬೇಸ್ಡ್ ಬರುತ್ತೆ. ಸೊ ಅವರು ಅಷ್ಟೇ ಪ್ರತಿಯೊಂದು ತುಂಬಾ ಸೂಕ್ಷ್ಮವಾಗಿ, ಬರೀ ನನ್ನ ಕೆಲಸ ಸುಮ್ಮನೆ ಮಾಡಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತೀರಾ. ಇದ್ರಲ್ಲಾಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಆ್ಯಂಡ್ ರೀರೆಕಾರ್ಡಿಂಗ್ ಆಗಿರ್ಬೋದು, ಸಾಂಗ್ ಕಂಪೋಸಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ಥರ ಇರಬೇಕು, ಐ ಥಿಂಕ್ ಆ ಥರ ಒಂದು ಡೆಡಿಕೇಟೆಡ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಅಂತಾನೆ ಹೇಳ್ಬೋದು, ಪ್ಲಸ್ ಡೈಲಾಗ್ ರೈಟರ್ ಅಂತಾನೆ ಹೇಳ್ಬೋದು, ಆಕ್ಟರ್ ಅಂತಾನೆ ಹೇಳ್ಬೋದು, ಆಕ್ಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟ್. ಸೊ ಆಲ್ ಇನ್ ಒನ್ 5 ಇದು ಮಾಡಿಲ್ಲ. ಸೊ ಐ ಥಿಂಕ್ ಆರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತ ಹೇಳ್ಬೋದು. ನಮ್ಮ ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನಿಮಾಗೆ. ಐ ಥಿಂಕ್ ವೆರಿ ವೆರಿ ಬಿಗ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಡೈಲಾಗ್ಸ್ ಎಷ್ಟು ಮುಖ್ಯ ಅನ್ನೋದನ್ನ ಐ ಥಿಂಕ್ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಇದಕ್ಕೆಲ್ಲ ಒಂದು ಮೇಕಿಂಗ್ ಅಂದ್ರೆ ಗೌತಮ್ ಅವರು DOP ಅವರು ಐ ಥಿಂಕ್ ಒಂದು ಅದ್ಭುತವಾದ ಮೇಕಿಂಗು. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಕೆಲವೊಂದು ಇರ್ತಾ ಇತ್ತು, ಜನ ಕೇಳ್ತಾ ಇದ್ರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಇವತ್ತಿನ ಟ್ರೆಂಡಿಂಗ್ ಮಾಡಿ ಅಂತ. ಐ ಥಿಂಕ್ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ರಮೇಶ್ ಬಾಬು ಸರ್ ಆಮೇಲೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಐ ಥಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ ಲೈಕ್ ಮೇಕಿಂಗ್ ಅಂತ ಏನಿದೆ ಒಂದು ಸಿನಿಮಾ ಇವತ್ತಿನ ದಿನಕ್ಕೆ ಯಾವ ಥರ ಬೇಕು ಅಂತ ಐ ಥಿಂಕ್ ಪುಟ್ ಇನ್ ವಾಟ್ ಐ ಥ್ಯಾಂಕ್ ಯು. ನಿಮ್ಮ ಮೊದಲನೇ ಸಿನಿಮಾ ನಿಮಗೂ ಒಳ್ಳೇದಾಗಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಅದ್ಭುತವಾದ ರೀರೆಕಾರ್ಡಿಂಗ್ ಕೊಟ್ಟಿದ್ದೀರಾ. ಆ್ಯಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ ಯಾವ ಥರ ಕಂಪೋಸಿಂಗ್ ಮಾಡ್ತಾರೆ ನೆಕ್ಸ್ಟ್ ಅಂತ. ನಾಗೇಂದ್ರ ಪ್ರಸಾದ್ ಸರ್ ಬಂದಿರೋ ಲಿರಿಕ್ಸ್ಗೆ ಥ್ಯಾಂಕ್ ಯು. ನಿಮಗೂ ಅಷ್ಟೇ ಥ್ಯಾಂಕ್ಸ್. ಆ್ಯಂಡ್ ಕಪಿಲ್ ಸರ್ ಬಂದಿದ್ದಾರೆ, ನಮ್ಮ ಡೈರೆಕ್ಟರ್ ಇನ್ನೊಂದು ಸಿನಿಮಾಗೆ ದಾಸವಾಳಿ ಸಿನಿಮಾ ಡೈರೆಕ್ಟರ್. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ವೇದಿಕಾ ಐ ಥಿಂಕ್ ನಾವು ಫಸ್ಟ್ ಪೂಜೆ ಆದಮೇಲೆ ಐ ಥಿಂಕ್ ಅದಾದಮೇಲೆ ಶೂಟಿಂಗ್ ಆಮೇಲೆ ಇವಾಗ ಸಿಗ್ತಾ ಇರೋದು. ಸೊ ಕನ್ನಡ ಬಂದಿದ್ದಾದ್ರೂ ಐ ಥಿಂಕ್ ತುಂಬ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಇದೆ, ಬಟ್ ಇದರಲ್ಲಿ ಪ್ಲೇ ಮಾಡಿಲ್ಲ. ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೂ ಕಾಕ್ರೋಚ್ ಸುನಿ ಅವರು ಐ ಥಿಂಕ್ ಅವ್ರ ಜೊತೆ ಒಂದು 2ನೇ ಸಿನಿಮಾ ಫಸ್ಟ್ ಕ್ಯಾಟಗರೀಸ್
ಇವಾಗ ಈ ಸಿನಿಮಾ ಮಾಡ್ತಾ ಇದ್ದೀವಿ. ಐ ಥಿಂಕ್ ಒಂದು ಬೇರೆ ಶೇಡ್ ಇದೆ ಇದು, ನನಗೂ ಗೊತ್ತಿರಲ್ಲ ಈ ತರ ಒಂದು ಇದು ತುಂಬಾ ಎಷ್ಟು ಆಶಾ ಕಾಣ್ತದೆ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆಲ್ಲ ಐ ಥಿಂಕ್ ಡೈರೆಕ್ಟರ್ ಒಂದು ಉತ್ತರ ಕೊಡ್ತಾರೆ ಯಾವ ತರ ಇರುತ್ತೆ ಅಂತ. ಹಾಗೂ ನಮ್ಮ ಪ್ರಸನ್ನ ಸರ್ ಮಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ಯಾರು ವೆರಿ ಗುಡ್ ಟೈಮ್ ಶೂಟ್ ಮಾಡಿದಾಗ ಅಂಡ್ ನಮ್ದು ಅವ್ರದ್ದು ಡೈಲಾಗ್ಸ್ ಎಲ್ಲ ಇದು ಬರುತ್ತೆ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕ್. ಹಾಗೂ ನಮ್ಮ ಮುತ್ತು ವಿನೋದ್ ರಾಜ್ ಅವರು ಥ್ಯಾಂಕ್ ಯು. ಒಂದು ನಿಮ್ ನೋಡಿದೆ ಸೀನ್ಸ್ ನೋಡಿದಾಗ ತುಂಬಾ ಖುಷಿ ಪಟ್ಟೆ. ನಿಮ್ದು ಒಂದು ಮೊದಲನೇ ಸಿನಿಮಾ ಈ ಮಟ್ಟಿಗೆ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಅಂಡ್ ಕೆಲವು ಬೇರೆ ಶಾರ್ಟ್ಸ್ ನೋಡಿದ್ರೆ ಡಬ್ಬಿಂಗ್ ಮಾಡುವಾಗ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಿಮಗೂ ಒಳ್ಳೆಯದಾಗಿ ಕಾಣಿಸಿತ್ತು. ಅಂಡ್ ಥ್ಯಾಂಕ್ ಯು ಆಲ್. ಯಾರಾದ್ರೂ ಹೆಸರು ಮಾಡ್ತಿದ್ರೆ ಥ್ಯಾಂಕ್ ಯು. ನಮ್ಮ ಡ್ಯಾನ್ಸ್ ಮಾಸ್ಟರ್ ನಾಗಿ ಮಾಸ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಹೇಳಿ ಸರ್. ಆಕ್ಷನ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೀರಾ, ಆಕ್ಷನ್ಗೆ ಹೆಚ್ಚು ಗಮನ ಹರಿಸಿದ್ದೀರಾ ಅಂತ ಕಾಣ್ತಿದೆ. ಆಕ್ಷನ್ ಇದರಲ್ಲಿ ಕುಂಫು ಚಂದ್ರ ಮಾಸ್ಟರ್ ಒಂದು ಮೇಜರ್ ಒಂದು ಇಂಟ್ರೊಡಕ್ಷನ್, ಇದೊಂದು ಫೈಟ್ ಇದೆ ಒಂದು ತೋರಿಸಿದ್ದು. ನೆಕ್ಸ್ಟ್ ಇನ್ನೊಂದು ಫೈಟ್ ಡ್ಯಾನಿ ಮಾಸ್ಟರ್ ಅಂತ ಶೂಟ್ ಮಾಡಬೇಕು. ಸೊ ಐ ಥಿಂಕ್ ಅದೊಂದು ಮೇಜರ್ ಪೋರ್ಷನ್ ಇದೆ. ಒಂದು ಸಾಗರ್ ಮಾಸ್ಟರ್ ಗುರು ಸರ್ ಬಗ್ಗೆ ನಾನು ಹೇಳ್ಬೇಕು. ಗುರು ಜಗೇಶ್ವರ ಸರ್ ಅವ್ರ ಮಗ ನೆನ್ನೆನೂ ಮಾತಾಡಿದೆ. ಸೊ ಅವ್ರದ್ದು ನೋಡಿದಾಗ ಒಂದು ಅವ್ರ ಶೇಡ್ ನೋಡಿದಾಗ ಇದರಲ್ಲಿ ಒಂದು ಓಪನಿಂಗ್ ಅಲ್ಲಿ ಅವ್ರ ಶೇಡ್ ನೋಡಿದಾಗ ತುಂಬಾ ಇಷ್ಟ ಆಯ್ತು. ಅದೇ ರೀತಿ ಒಂದು ಮಾಸ್ ಆಗಿ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ನೆನ್ನೆ ಮಾತಾಡುವಾಗ ಅವರು ಒಂದು ಮಾತಾಡಿದ್ರು, ಟೀಸರ್ ನೋಡ್ಬಿಟ್ಟು ಮಾಡೋಣ ಜೊತೆ ಒಂದು ಸಿನಿಮಾ ಪ್ಲಾನ್ ಮಾಡ್ಕೊಂಡು ಮಾಡೋಣ ಅಂತ. ಅವ್ರೇನೋ ಡೈರೆಕ್ಷನ್ ಮಾಡ್ಬೇಕಂತ ಇದ್ದಾರೆ. ಸೊ ಹೋಪ್ಫುಲಿ ಬಂದಿದ್ದ ಅದು ಆಗುತ್ತೆ. ಅವ್ರು ಬಂದಿಲ್ಲಲ್ಲ ಇವತ್ತು? ಇಲ್ಲ, ನಾನು ಸರ್ ಬಂದಿಲ್ಲ. ಸೊ ಇನ್ನೊಂದು ಆಕ್ಷನ್ ಶೂಟ್ ಇನ್ನೂ ಬಾಕಿ ಇದೆ. ಗುರುರಾಜ್ ಅವ್ರದ್ದು ಇನ್ನೊಂದು ಮುಗಿಸಿದ್ವಿ. ಅಂಡ್ 2 ಸಾಂಗ್ ಇನ್ನೂ ಬಾಕಿ ಇದೆ ಶೂಟ್ ಮಾಡಕ್ಕೆ. ಒಂದು ಪ್ಯಾಥೋ ಸಾಂಗ್ ಬಂದಿದೆ, ಒಂದು ಲವ್ ಸಾಂಗ್ ಒಂದು. ಐ ಥಿಂಕ್ ಅದು 10 days ಆಫ್ ಟಾಕಿಂಗ್ ಪೋರ್ಷನ್ ಇದೆ. ಅದು ಮುಗಿದ್ರೆ ಸಿನಿಮಾ ರೆಡಿ ಆಗುತ್ತೆ. ಓವರ್ ಆಲ್ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಅನ್ಸುತ್ತೆ? ಓವರ್ ಆಲ್ ಕಾನ್ಸೆಪ್ಟ್ ನಾನು ಫಸ್ಟ್ ಕೇಳಿದಾಗ ಐ ಥಿಂಕ್ ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಈ ಸಿನಿಮಾ ಮಾಡೋದಕ್ಕೆ. ಯಾಕಂದ್ರೆ ಒಂದು ಮಾಸ್ ಶೇಡ್ ಮಫ್ತಿನಲ್ಲಿದ್ದಾಗ ಯಾವ ತರ ಒಂದು ಮಾಸ್ ಶೇಡ್ ಇರುತ್ತೆ. ಸೊ ಅದನ್ನ ಯಾವ ತರ ಕ್ಯಾರಿ ಮಾಡೋದು. ಸೊ ನೋಡಿದ್ರೆ ಅಲ್ಲೊಂದು ದಾಡಿ ಮತ್ತೆ ಉದ್ದ ಕೂದಲು ಇದೆ. ಅಂಡ್ ಒಂದು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದಾಗ ಫುಲ್ ಶೇಡ್ ಮತ್ತೆ ಆ ತರ ಯಾವ ತರ ಸೀರಿಯಸ್ ಕ್ಯಾರೆಕ್ಟರ್. ಸೊ ತುಂಬಾ ಮೆಚ್ಯೂರ್ ಕೈಂಡ್ ಆಫ್ ಒಂದು ಆಕ್ಟ್ ಇದೆ ಇದರಲ್ಲಿ ಈ ಸಿನಿಮಾದಲ್ಲಿ. ಸೊ ನನಗೆ ಒಂದು ದಿನ ಪಾತ್ರ ಅಂತಾನೆ ಹೇಳ್ಬೋದು ಆಕ್ಟ್ ಮಾಡೋದು. ನಿಮ್ಮ ಇಡೀ ಜರ್ನಿಲಿ ಇದು ಬಹಳ ವಿಶೇಷ ಅನ್ಸುತ್ತೆ? ಹೌದು ಸರ್, ಆಕ್ಚುಲಿ ನನಗೆ ಯಾಕಂದ್ರೆ ಅವಾಗ ಹೇಳಿದಂಗೆ ತುಂಬಾ ಮಾಧ್ಯಮ ಸ್ನೇಹಿತರಾಗಿರ್ಬೋದು, ತುಂಬಾ ವೆಲ್ ವಿಷರ್ಸ್ ಅಂತ ಹೇಳ್ಬೋದು. ಐ ಥಿಂಕ್ ಎಲ್ಲ ಪ್ರತಿಯೊಬ್ರು ಕೇಳ್ತಾರೆ ಯಾಕೆ ಧರ್ಮ ಸ್ವಲ್ಪ ಇವತ್ತಿನ ಇದಕ್ಕೆ ಸ್ವಲ್ಪ ನೀನು ಒಂದು ಸಿನಿಮಾ ಮಾಡಬೇಕು, ಇವತ್ತಿನ ಟ್ರೆಂಡಿಗೆ ಜನ ಅನ್ಸಂತ ಒಂದು ಸಿನಿಮಾ ಮಾಡಬೇಕು, ಜನ ನಿರೀಕ್ಷೆ ಇದೆ ನಿಮ್ಮ ಬಗ್ಗೆ. ಸ್ಪೆಷಲಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ಜನ ನಿನ್ನ ಇಷ್ಟಪಟ್ಟಿದೆ, ನೀವು ಹತ್ರ ಆಗಿದೆಯಾ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ದು ಎಲ್ಲೋ ಒಂದು ಇನ್ನೂ ಹಿಂದೆ ಇದೆಯಾ, ಒಂದ್ ಸ್ವಲ್ಪ ಇವತ್ತಿನ ಟ್ರೆಂಡಿಗೆ ಒಂದು ಸ್ವಲ್ಪ ಸಿನಿಮಾ ಮಾಡು, ಪರ್ಫಾರ್ಮೆನ್ಸ್ ಆಗಿರ್ಬೋದು ಇಲ್ಲ ಮೇಕಿಂಗ್ ಆಗಿರ್ಬೋದು ಅಂತ. ಸೊ ಐ ಥಿಂಕ್ ಇದು ಒಂದು ನನಗೊಂದು 100% ಒಂದು ಭರವಸೆ ಇದೆ. ಇನ್ನೊಂದ್ ಕಡೆ ಕಾಣ್ತಾ ಇದೆ, ಟೀಸರ್ ಅಲ್ಲೇ ಕಾಣ್ತಾ ಇದೆ. ಸೊ ಮುಂದೆ ನೀವ್ ಹೇಳ್ಬೇಕು ಇಷ್ಟ ಆಯ್ತಾ ಏನು ಅಂತ. ಸೊ ಐ ಥಿಂಕ್ ಇಲ್ಲಿಂದ ನಮ್ಗೆ ಐ ಥಿಂಕ್ ಇನ್ನೊಂದು ಜರ್ನಿ ಶುರು ಆಗುತ್ತೆ ಅಂತ ನಮ್ಗೆ ಭರವಸೆ ಇದೆ. ಸೊ ದರ್ಶನ್ ಸರ್ ಹೆಸರು ಹಾಕಿದ್ದಾರೆ, ತೂರಿಪ ದರ್ಶನ್ ಸರ್ ಅವರ ಪ್ರೆಸೆನ್ಸ್ ಅಂತ. ಸೊ ನನ್ನ ಬರ್ಡೇ ಇತ್ತು. ಸೊ ಅವರಿಗೆ ಹ್ಯಾಪಿ ಬರ್ಡೇ ಯಾಕೆ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ಅಮರಾವತಿ ಪೊಲೀಸ್ ಸ್ಟೇಷನ್. ನನಗೆ ಕರೆದಿ ಚಾನ್ಸ್ ಕೊಟ್ಟು ಒಂದು ಅವಕಾಶ ಕೊಟ್ಟು ಆ್ಯಕ್ಟ್ ಮಾಡುವಂತ ಹೇಳಿದವರು ಪುನೀತ್ ಸರ್ ಮತ್ತು ದಯಾ ಸರ್ ಮತ್ತು ಆರ್ಯ ಸರ್ ಮತ್ತು ಮೇನು ಪ್ರದೀಪ್ ಸರ್. ಟೋಟಲಿ ಒಂದು ಒಳ್ಳೆ ಟೀಮು. ಮತ್ತು ಧರ್ಮಣ್ಣ ಮತ್ತು ಮೇಡಮ್ ಹೆಸರು ಗೊತ್ತಿಲ್ಲ ನನಗೆ. ಮತ್ತು ಸರ್ ನಿಮ್ಮದು ಪರಿಚಯ ಇಲ್ಲ ನನಗೆ, ಸಾರಿ. ಬಟ್ ಬಜರಂಗಿ ಪ್ರಸನ್ನ ಸರ್ ಎಲ್ರಿಗೂ ಥ್ಯಾಂಕ್ಸ್. ಯಾಕೆಂದರೆ ನಮ್ಮ ಹೊಸ ಪರಿಚಯ ಇದು. ಇನ್ಮೇಲೆ ಪರಿಚಯ ಮಾಡ್ಕೊತೀನಿ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ನೀವು ಪಕ್ಕದಲ್ಲಿದ್ರೆ ನಮ್ಮ ಧೈರ್ಯ ಮಾತಾಡೋಕ್ಕೆ. ಇದರಿಂದ ಒಂದು ಸ್ಟೋರಿ ಇದೆ, ಆಮೇಲೆ ಕೇಳ್ತೀನಿ. ಬೆಂಕಿನ ಬಿಡಮ್ಮ. ಸೊ ನಮ್ಮ ಪುನೀತ್ ಅವರು ಆಲ್ಮೋಸ್ಟ್ ಒಂದು 2 ವರ್ಷದಿಂದ ನಮ್ಮ ಹತ್ರ ಈ ಥರ ಸ್ಟೋರಿ ತೊಗೊಂಡ್ಬಂದು ಅಪ್ರೋಚ್ ಆದರು, ಈ ಥರ ಮೂವಿ ಮಾಡೋಣ ಅಂತ. ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಕಾರಣಾಂತರಗಳಿಂದ ನಿಂತು ಮತ್ತೆ ಮುಂದಕ್ಕೆ ಹೋಗಿದೆ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಎಲ್ಲ. ನಮ್ಮ ಡೈರೆಕ್ಟರ್ ಸಕ್ಸಸ್ ಆಗಿ ಕನ್ನಡ ಇಂಡಸ್ಟ್ರಿ ಟಾಪ್ ರೇಟ್ ಆಗಿರಲಿ ಅಂತ ನಾನು ಕೋರ್ಕೊಂತೀನಿ.
ಥ್ಯಾಂಕ್ ಯು. ಮತ್ತೆ ನನಗೆ ಚೆನ್ನಾಗಿ ನೆಕ್ಸ್ಟ್ ಯಾವಾಗ ಇನ್ನೊಂದು ಫಿಲಂ ಪ್ರೊಡ್ಯೂಸ್ ಮಾಡ್ತೀರಾ ಹೇಳಿ? ನಮ್ಮ ಡೇಟ್ಸ್ ನಮ್ಮಿರೋದು ಮಾತಾಡ್ತೀನಿ. ನಮ್ಮ ಡೈರೆಕ್ಟರ್ಸ್ ನಮ್ಮ ಹೀರೋಸ್ ಎಲ್ಲ ಸಪೋರ್ಟ್ ಮಾಡಿ ಡೆಫಿನೆಟ್ ಆಗಿ ಸಿನಿಮಾ ಮಾಡೋಣ. ನಮ್ಮ ಹೀರೋಸ್ ಅವರು ತುಂಬಾ ಸಪೋರ್ಟ್ ಆಗಿದ್ದಾರೆ. ಗುರು ಸರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ಕೋಆರ್ಡಿನೇಷನ್ ಅಲ್ಲಿ ಚೆನ್ನಾಗಿ ಆಗ್ತಾ ಇದೆ ಎಲ್ಲ. ಬಟ್ ನಂಗೆ ತುಂಬಾ ಖುಷಿ ಆಯ್ತು, ಕಾರಣಾಂತರಗಳಿಂದ ಹಿಂದೆ ಸರಿದ್ರು ಕೂಡ ಪುನೀತ್ ಅವ್ರಿಗೆ ಮತ್ತು ನೀವು ಎತ್ತಿ ಆಡಿಸಿ ಬೆಳೆದಂತ ಮಗು ಇವತ್ತು ಸಿನಿಮಾ ಆಲ್ರೆಡಿ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾರೆ. ಈ ಸಂದರ್ಭದಲ್ಲಿ ಕೂಡ ತಾವು ಬಂದು ಶುಭಾಶಯಗಳನ್ನ ತಿಳಿಸೋದಕ್ಕೆ ಸಪೋರ್ಟ್ ಮಾಡೋಕೆ ಬಂದಿರೋದು ನಮ್ಮೆಲ್ಲರಿಗೂ ಬಹಳ ಖುಷಿ ಕೊಟ್ಟಿದೆ. ನಿಮ್ಗೆ ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ನಾವು ಅಮ್ಮನಿಗೆ ವಿಶೇಷವಾಗಿ ತಂದೆಯವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ.